Very good morning, my dear students. ಸೊ ಇವತ್ತಿನ ಒಂದು ಆನ್ಲೈನ್ ಕ್ಲಾಸಿಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. Yesterday I have been discussing about the nitrogen dinitrogen molecule, how the preparation of the dinitrogen molecule which can be done, and what are the methods, different chemical methods for the preparation of the dinitrogen gas. ಸೊ ಇದ್ರ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಯಾಕೆ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡಬೇಕು ಅಂತಂದರೆ, ನೈಟ್ರೋಜನ್ ಬಗ್ಗೆ ಹೇಳಿದ್ದೆ ನಿಮಗೆ. ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಅಥವಾ ಇಂಡಸ್ಟ್ರಿಯಲಿ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಏನಿರುತ್ತೆ ಫಾರ್ ದ ಪ್ರಿಪ್ರೇಷನ್ ಆಫ್ ಬೇರೆ ಬೇರೆ ಕಾಂಪೌಂಡ್ಸನ್ನು ಅಥವಾ ಬೇರೆ ಸಬ್ಸ್ಟೆನ್ಸನ್ನು ನಾವು ಪ್ರಿಪ್ರೇಷನ್ ಮಾಡಬೇಕು ಅಂತಂದಾಗ ನಾವು ಇಲ್ಲಿ ಇಂಡಸ್ಟ್ರಿಯಲಿ ಇಂಪಾರ್ಟೆಂಟ್ ಕಾಂಪೌಂಡ್ಸ್, ಅದರದ್ದು ಸಿಗ್ನಿಫಿಕೆನ್ಸ್ ಅಥವಾ ಇಂಪಾರ್ಟೆನ್ಸ್ ಏನು, ಆ್ಯಂಡ್ ವಾಟ್ ದ ಆ್ಯಕ್ಚುಲಿ ದ ಕಾಂಪೌಂಡ್ಸ್ ದೇ ಆರ್, ಫಾರ್ಮುಲಾ ಏನು ಬರುತ್ತೆ, ಪ್ರಿಪ್ರೇಷನ್ ಹೆಂಗೆ ಮಾಡ್ತೀವಿ, ಸೊ ಇದ್ರ ಬಗ್ಗೆ ಎಲ್ಲ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಹೆಂಗಾಗುತ್ತೆ, ಸೊ ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಸೊ ಅದೇ ಥರ ಒನ್ ಆಫ್ ದ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲಿ ಇಂಪಾರ್ಟೆಂಟ್ ಕಾಂಪೌಂಡ್ ಡೈನೈಟ್ರೋಜನ್ ಮಾಲಿಕ್ಯೂಲ್. ಸೊ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಫಸ್ಟು ಪ್ರಿಪ್ರೇಷನ್ ಆಫ್ ಡೈನೈಟ್ರೋಜನ್ ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿನ್ನೆ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದರಲ್ಲಿ ಇನ್ ಒನ್ ಆಫ್ ದ ಸಿಂಪಲ್ ಮೆಥಡ್, ದ ನೈಟ್ರೋಜನ್ ಮಾಲಿಕ್ಯೂಲ್ ಕ್ಯಾನ್ ಬಿ ಜನರೇಟೆಡ್ ಬೈ ಮೀನ್ಸ್ ಆಫ್ ದ ರಿಯಾಕ್ಷನ್ ಬಿಟ್ವೀನ್ ಅಮೋನಿಯಂ ಕ್ಲೋರೈಡ್ ಆ್ಯಂಡ್ ಸೋಡಿಯಂ ನೈಟ್ರೈಟ್. ಸೊ ಈ ರಿಯಾಕ್ಷನ್ ಹೆಂಗಾಗುತ್ತೆ ಅದನ್ನು ಈ ರಿಯಾಕ್ಷನ್ ತೋರಿಸುತ್ತೆ. ಸೊ ಅದಾದಮೇಲೆ ನೈಟ್ರೋಜನ್ ಕ್ಯಾನ್ ಆಲ್ಸೋ ಬಿ ಪ್ರಿಪೇರ್ಡ್ ಬೈ ಮೀನ್ಸ್ ಆಫ್ ದ ಥರ್ಮಲ್ ಡಿಕಂಪೋಸಿಷನ್ ಆಫ್ ದ ಅಮೋನಿಯಂ ಡೈಕ್ರೋಮೇಟ್ ಮಾಲಿಕ್ಯೂಲ್. ಸೊ ಅದು ಹೆಂಗಾಗುತ್ತೆ ಅನ್ನೋದನ್ನು ನೆನ್ನೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೀನಿ. ಸೊ ದ ಥರ್ಡ್ ಮೆಥಡ್ ಅಂತ ತಗೊಂಡಾಗ, ದ ಪ್ಯೂರ್ ನೈಟ್ರೋಜನ್ ಗ್ಯಾಸ್ನ ಪ್ಯೂರ್ ಫಾರ್ಮಲ್ಲಿ ನಾವು ಯಾವ ರೀತಿ ಪಡ್ಕೊಬೋದು ಅನ್ನೋದನ್ನು, ಸೊ ಇದೊಂದು ಸಿಂಪಲ್ ರಿಯಾಕ್ಷನ್ ಎಕ್ಸ್ಪ್ಲೇನ್ ಮಾಡುತ್ತೆ. ಬೈ ದ ಥರ್ಮಲ್ ಡಿಕಂಪೋಸಿಷನ್ ಆಫ್ ದ ಬೇರಿಯಮ್ ಅಜೈಡ್ ಕಾಂಪೌಂಡ್. ಸೊ ಇದನ್ನು ನಾವು ಮಾಡ್ಬೋದು ಅಂತ ಹೇಳಿದ್ವಿ. ಸೊ ಇವತ್ತು ನಾವು ಏನು ಸ್ಟಡಿ ಮಾಡ್ತಾ ಇದ್ದೀವಿ ಅಂತಂದರೆ, ಈಗ ಪ್ರಿಪ್ರೇಷನ್ ಪಾರ್ಟ್ ಆಯಿತು. ಹಾಗಿದ್ರೆ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದ ಡೈನೈಟ್ರೋಜನ್ ಮಾಲಿಕ್ಯೂಲ್. ಡೈನೈಟ್ರೋಜನ್ ಮಾಲಿಕ್ಯೂಲ್ದು ಪ್ರಾಪರ್ಟೀಸ್ ಏನೇನು ಬರುತ್ತೆ. ಪ್ರಾಪರ್ಟೀಸ್ ಅಂತ ಬಂದಾಗ ಯಾವುದೇ ಕಾಂಪೌಂಡಿಗೆ ಎರಡು ರೀತಿ ಪ್ರಾಪರ್ಟಿನ ನಾವು ಡಿಸ್ಕಸ್ ಮಾಡ್ತೀವಿ. ಒಂದು ಫಿಸಿಕಲ್ ಪ್ರಾಪರ್ಟೀಸ್, ಫಿಸಿಕಲಿ ಹೌ ದ ಕಾಂಪೌಂಡ್ ಈಸ್. ಸೊ ಏನೇನು ಪ್ರಾಪರ್ಟೀಸ್ ಬರುತ್ತೆ ಫಿಸಿಕಲ್ ಪ್ರಾಪರ್ಟೀಸು. ಅದಾದಮೇಲೆ ನೆಕ್ಸ್ಟು ಕೆಮಿಕಲ್ ಪ್ರಾಪರ್ಟೀಸನ್ನು ನಾವು ಸ್ಟಡಿ ಮಾಡಬೇಕು. ಕೆಮಿಕಲ್ ಪ್ರಾಪರ್ಟೀಸ್ ಅಂತಂದರೆ ಅಲ್ಲಿ ಯಾವ ರೀತಿ ಕೆಮಿಕಲ್ ರಿಯಾಕ್ಷನ್ಸ್ ಹೆಂಗಾಗುತ್ತೆ, ಅದರದ್ದು ಕೆಮಿಕಲ್ ರಿಯಾಕ್ಟಿವಿಟಿ ಜಾಸ್ತಿ ಬರುತ್ತಾ, ಕಡಿಮೆ ಇರುತ್ತಾ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿ, ಅದಾದಮೇಲೆ ಕೆಮಿಕಲ್ ರಿಯಾಕ್ಷನ್ಸು, ಏನೇನು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ಬೋದು ಡೈನೈಟ್ರೋಜನ್ ಮಾಲಿಕ್ಯೂಲ್ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡೋಣ. ಸೊ ಇವತ್ತಿನ ಟಾಪಿಕ್ ಬಂದು ಫಿಸಿಕಲ್ ಪ್ರಾಪರ್ಟೀಸ್ ಅನ್ನೋದು ತಗೊಂಡಾಗ, ವಾಟ್ ಈಸ್ ಆಲ್ ಅಬೌಟ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದಿಸ್ ಡೈನೈಟ್ರೋಜನ್ ಮಾಲಿಕ್ಯೂಲ್. ವಿ ಹ್ಯಾವ್ ಟೇಕನ್ ಡೈನೈಟ್ರೋಜನ್ ಮಾಲಿಕ್ಯೂಲ್ದು ಫಿಸಿಕಲ್ ಪ್ರಾಪರ್ಟೀಸ್ ಹೆಂಗೆ ಬರುತ್ತೆ. ಈ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಬಂದಾಗ ಫಸ್ಟು ಅದು ಯಾವ ಸ್ಟೇಟಲ್ಲಿ ಸಿಗುತ್ತೆ ನಮಗೆ, ಹೆಂಗಿರುತ್ತೆ ಅದು ನೋಡೋದಕ್ಕೆ, ನೈಟ್ರೋಜನ್ ಮಾಲಿಕ್ಯೂಲ್ ಅಥವಾ ನೈಟ್ರೋಜನ್ ಕಾಂಪೌಂಡು ಯಾವ ರೀತಿ ಇರುತ್ತೆ ಅನ್ನೋದನ್ನು. ಸೊ ಫಸ್ಟ್ ಪಾಯಿಂಟಲ್ಲಿ ಹೇಳುತ್ತೆ, ಒನ್ ಆಫ್ ದ ಫಿಸಿಕಲ್ ಪ್ರಾಪರ್ಟಿ, ದ ಬೇಸಿಕ್ ಫಿಸಿಕಲ್ ಪ್ರಾಪರ್ಟಿ ಆಫ್ ದ ಡೈನೈಟ್ರೋಜನ್ ಅಂತಂದರೆ, ನೋಡಿ, ಡೈನೈಟ್ರೋಜನ್ ಇಸ್ ಎ ಕಲರ್ಲೆಸ್, ಓಡರ್ಲೆಸ್ ಆ್ಯಂಡ್ ಇಟ್ ಈಸ್ ದ ನಾನ್ ಟಾಕ್ಸಿಕ್ ಗ್ಯಾಸ್ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಕೊನೆಯಲ್ಲಿ ಹೇಳಿದ ದ ಎಕ್ಸಿಸ್ಟೆನ್ಸ್ ಆಫ್ ದಿಸ್ ಡೈನೈಟ್ರೋಜನ್ ಮಾಲಿಕ್ಯೂಲ್ ಹೆಂಗೆ ಸಿಗುತ್ತೆ ನಮಗೆ, ಅದು ನೇಚರಲ್ಲಿ ಹೇಗಿರುತ್ತೆ ಅದು ಅಂತಂದರೆ, ವೆದರ್ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಸಾಲಿಡ್ ಸ್ಟೇಟಲ್ಲಿ ಇರುತ್ತಾ, ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತಾ, ಅಥವಾ ಗೇಷಿಯಸ್ ಸ್ಟೇಟಲ್ಲಿ ಇರುತ್ತಾ ಅಂತ ಬಂದಾಗ, ನೈಟ್ರೋಜನ್ ಕ್ಯಾನ್ ಬಿ ಎಕ್ಸಿಸ್ಟೆಡ್ ಇನ್ ದ ಗೇಷಿಯಸ್ ಸ್ಟೇಟ್. ಅದು ಗೇಷಿಯಸ್ ಸ್ಟೇಟಲ್ಲಿ ಸಿಗುತ್ತೆ ನಮಗೆ. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಅನಾಮಲಸ್ ಪ್ರಾಪರ್ಟಿನೇ ಹೇಳುತ್ತೆ.
ಸೊ ಆಲ್ ದ 15 ಗ್ರೂಪ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ನೈಟ್ರೋಜನ್ ಮಾಲಿಕ್ಯೂಲ್ನ ಬಿಟ್ಟು ಅಥವಾ ನೈಟ್ರೋಜನ್ ಎಲಿಮೆಂಟನ್ನು ಬಿಟ್ಟು ಬೇರೆ ಎಲ್ಲ ಎಲಿಮೆಂಟ್ಸು ಸಾಲಿಡ್ ಸ್ಟೇಟಲ್ಲಿ ಸಿಗುತ್ತೆ. ನೈಟ್ರೋಜನ್ ಮಾತ್ರ ಒಂದು ಗೇಷಿಯಸ್ ಸ್ಟೇಟಸ್ ಸಿಗುತ್ತೆ ಅಂತ ಹೇಳ್ತಾನೆ, ಬಿಕಾಸ್ ಆಫ್ ದ ಅನಾಮಲಸ್ ಬಿಹೇವಿಯರ್ ಅಂತ ಹೇಳ್ತೀವಿ. ಸೊ ದೇರ್ಫೋರ್ ಇಟ್ ಈಸ್ ಎ ಗೇಷಿಯಸ್ ಮ್ಯಾಟರ್. ನೈಟ್ರೋಜನ್ ನಮಗೆ ಗೇಷಿಯಸ್ ಸ್ಟೇಟಲ್ಲಿ ಸಿಗುತ್ತೆ. ಸೊ ಹೆಂಗಿರುತ್ತೆ ಅದು ಗೇಷಿಯಸ್ ಸ್ಟೇಟಲ್ಲಿ, ಯಾವ ಬಣ್ಣಕ್ಕಿರುತ್ತೆ, ಅದು ಯಾವ ಬಣ್ಣದಲ್ಲಿರುತ್ತೆ ಅಂತಲೇ ಇಟ್ ಈಸ್ ಎ ಕಲರ್ಲೆಸ್ ಗ್ಯಾಸ್ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಯಾವುದೇ ರೀತಿ ಬಣ್ಣ ಇಲ್ಲ. ಮತ್ತು ಓಡರ್ ಅಂತಂದರೆ ಸ್ಮೆಲ್ಲು, ಅದಕ್ಕೆ ಯಾವುದೇ ರೀತಿ ಸ್ಮೆಲ್ ಇಲ್ಲ. ನಾವು ಹೇಗೆ ನೀರಿಗೊಂದು ಸ್ಮೆಲ್ ಬರೋದಿಲ್ಲಲ್ಲ, ಅದೇ ಥರ ಇದಕ್ಕೂ ಯಾವುದೇ ರೀತಿ ಓಡರ್ ಇಲ್ಲ. ಮತ್ತು ಇನ್ನೊಂದು, ಇಟ್ ಈಸ್ ಎ ನಾನ್ ಟಾಕ್ಸಿಕ್ ಗ್ಯಾಸ್ ಅಂತ ಹೇಳ್ತಾನೆ. ಟಾಕ್ಸಿಕ್ ಅಂತಲೇ ಇಟ್ ಈಸ್ ನಾಟ್ ಡೇಂಜರಸ್ ಅಥವಾ ಪಾಯ್ಸನಸ್ ಅಲ್ಲ. ಸೊ ನೈಟ್ರೋಜನ್ ಎಲ್ಲಿರುತ್ತೆ ಅಂತ ಅದೇನಾದರೂ ಟಾಕ್ಸಿಕ್ ಆಗಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಲಿವ್ ಆನ್ ದಿಸ್ ಅರ್ತ್. ಯಾಕೆ ಅಂತಂದರೆ ನೈಟ್ರೋಜನ್ ಮಾಲಿಕ್ಯೂಲು ನ್ಯಾಚುರಲಿ ನಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ ಏರಿಂದ ಸಿಗುತ್ತೆ, ಏರಲ್ಲಿರುತ್ತೆ ಅಲ್ವಾ. ಏರಲ್ಲಿ ಸಿಗುತ್ತೆ. ಅದೇನಾದರೂ ಟಾಕ್ಸಿಕ್ ಆಗಿಬಿಟ್ಟಿದ್ದಿದ್ರೆ, ಟಾಕ್ಸಿಕ್ ಗ್ಯಾಸ್ ಆಗಿಬಿಟ್ಟಿದ್ದಿದ್ರೆ ನಾವು ಬದುಕ್ತಿರಲಿಲ್ಲ. ಬಿಕಾಸ್ ಆಫ್ ದ ಟಾಕ್ಸಿಸಿಟಿ ಆಫ್ ದ ನೈಟ್ರೋಜನ್ ಮಾಲಿಕ್ಯೂಲ್ ಅಂತ ಹೇಳ್ತಾನೆ. ದೇರ್ಫೋರ್ ಡೈನೈಟ್ರೋಜನ್ ಮಾಲಿಕ್ಯೂಲ್ ಇಟ್ ಈಸ್ ಎ ನಾನ್ ಟಾಕ್ಸಿಕ್ ಗ್ಯಾಸ್ ಅಂತ ಹೇಳ್ತಾನೆ. ಇದು ಒಂದು ಫಿಸಿಕಲ್ ಪ್ರಾಪರ್ಟಿನ ಹೇಳುತ್ತೆ. ಅದು ಕಲರ್ಲೆಸ್ ಗ್ಯಾಸ್ ಆಗಿದೆ, ಓಡರ್ಲೆಸ್ ಗ್ಯಾಸ್ ಆಗಿದೆ, ಮತ್ತು ಇನ್ನೊಂದು ಇಟ್ ಈಸ್ ನಾನ್ ಟಾಕ್ಸಿಕ್ ಗ್ಯಾಸ್ ಅಂತ ಹೇಳ್ತಾನೆ. ಇದು ಒಂದು ಫಿಸಿಕಲ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಸಿಮಿಲರ್ಲಿ ಇನ್ನೊಂದು ದ ನೆಕ್ಸ್ಟ್ ಪ್ರಾಪರ್ಟಿ ಅಂತ ತಗೊಂಡಾಗ ಒನ್ ಮೋರ್ ಇಂಪಾರ್ಟೆಂಟ್ ಪ್ರಾಪರ್ಟಿ, ವೆದರ್ ದಿಸ್ ಡೈನೈಟ್ರೋಜನ್ ಮಾಲಿಕ್ಯೂಲ್ ವೆದರ್ ಇಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್ ಆರ್ ನಾಟ್ ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಅಂದರೆ ವಾಟರ್ನಲ್ಲಿ ಅದು ಡಿಸಾಲ್ವ್ ಆಗುತ್ತೆ. ಈಗ ನಿಮ್ಗೆ ಗೊತ್ತಿದೆ, ವಾಟರ್ನಲ್ಲಿ ಆಕ್ಸಿಜನ್ ಗ್ಯಾಸು ಡಿಸಾಲ್ವ್ ಆಗುತ್ತೆ ಅಲ್ವಾ. ಅದೇ ಥರ ವೆದರ್ ದ ನೈಟ್ರೋಜನ್ ಗ್ಯಾಸ್ ವೆದರ್ ಇಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್ ಆರ್ ನಾಟ್ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ನೈಟ್ರೋಜನ್ ಕ್ಯಾನ್ ಬಿ ಸಾಲ್ಯುಬಲ್ ಇನ್ ವಾಟರ್, ಬಟ್ ದ ಸಾಲ್ಯುಬಿಲಿಟಿ ಆಫ್ ದ ನೈಟ್ರೋಜನ್ ಇನ್ ವಾಟರ್ ಈಸ್ ವೆರಿ ಲೆಸ್ ಅಂತ ಹೇಳ್ತಾನೆ. ಅಂದರೆ ಎಷ್ಟು ಅಂತಂದರೆ ಅಲ್ಲಿ ಒಂದು ಡಾಟಾ ಕೊಟ್ಟಿದ್ದಾನೆ ನೋಡಿ. ಇಫ್ ಐ ಟೇಕ್ 1 ಲೀಟರ್ ಆಫ್ ವಾಟರ್ನ ತಗೊಂಡು ಅಲ್ಲಿ ನೈಟ್ರೋಜನ್ ಗ್ಯಾಸ್ನ ನಾವೇನಾದರೂ ಡಿಸಾಲ್ವ್ ಮಾಡೋಕ್ಕೆ ಹೋದರೆ, ದಿಸ್ 1 ಲೀಟರ್ ಆಫ್ ವಾಟರ್ ವಿಚ್ ಕ್ಯಾನ್ ಏಬಲ್ ಟು ಡಿಸಾಲ್ವ್ ಓನ್ಲಿ 23.2 ಸೆಂಟಿಮೀಟರ್ ಕ್ಯೂಬ್ನಷ್ಟು, ಅಂದರೆ 23.2 ml ಅಷ್ಟು ನೈಟ್ರೋಜನ್ನ ಮಾತ್ರ ಅದು ಡಿಸಾಲ್ವ್ ಮಾಡಿಕೊಡುತ್ತೆ. ಅಷ್ಟೇ ಮ್ಯಾಕ್ಸಿಮಮ್ ಕೆಪಾಸಿಟಿ. ಅದಕ್ಕೆ 1 ಲೀಟರ್ ಆಫ್ ವಾಟರ್ನಲ್ಲಿ 23.2 ml ಅಥವಾ 23.2 ಸೆಂಟಿಮೀಟರ್ ಕ್ಯೂಬ್ ಆಫ್ ನೈಟ್ರೋಜನ್ ಗ್ಯಾಸನ್ನು ಅದು ಡಿಸಾಲ್ವ್ ಮಾಡಿಕೊಳ್ಳುತ್ತೆ. ದೇರ್ಫೋರ್ ದ ಸಾಲ್ಯುಬಿಲಿಟಿ ಇಟ್ ಈಸ್ ಸೆಟ್ ಟು ಬಿ ವೆರಿ ಲೆಸ್. ನೋಡಿ, 1 ಲೀಟರ್ ಅಂತಂದರೆ 1000 ml. 1000 mlನಷ್ಟು ವಾಟರ್ನಲ್ಲಿ ಜಸ್ಟ್ ಬರೀ 23.2 cm3ನಷ್ಟು ನೈಟ್ರೋಜನ್ ಮಾತ್ರ ಡಿಸಾಲ್ವ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಡಿಸಾಲ್ವ್ ಆಗೋದಿಲ್ಲ. ದೇರ್ಫೋರ್ ದ ಸಾಲ್ಯುಬಿಲಿಟಿ ಈಸ್ ಸೆಟ್ ಟು ಬಿ ವೆರಿ ಲೆಸ್ ಅಂತ ಹೇಳ್ತಾನೆ. ದೇರ್ಫೋರ್ ಇಟ್ ಈಸ್ ದ ಅನದರ್ ಸಿಂಪಲ್ ಫಿಸಿಕಲ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ದ ಸಾಲ್ಯುಬಿಲಿಟಿ ಬಗ್ಗೆ ಹೇಳ್ತಾ ಇದೆ. ದ ಅನದರ್ ಪ್ರಾಪರ್ಟಿ ಏನು ಹೇಳುತ್ತೆ ಇಲ್ಲಿ ಅಂತಂದರೆ, ಇನ್ನೊಂದು ದಿಸ್ ಡೈನೈಟ್ರೋಜನ್ ಮಾಲಿಕ್ಯೂಲ್ ವಿಚ್ ಈಸ್ ಎ ಓಡರ್ಲೆಸ್ ಗ್ಯಾಸ್, ನಾನ್ ಟಾಕ್ಸಿಕ್ ಗ್ಯಾಸ್ ಆ್ಯಂಡ್ ಸಾಲ್ಯುಬಿಲಿಟಿ ಆಯಿತು. ಅದಾದಮೇಲೆ ಇನ್ನೊಂದು ಪ್ರಾಪರ್ಟಿ ಅಂತ ತೊಗೊಂಡ್ರೆ, ಅದನ್ನು ಹೇಳಿಲ್ಲ ನಾನು. ನಿಮಗೆ ಅನದರ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಅಂತಂದರೆ, ನೈಟ್ರೋಜನ್ ಮಾಲಿಕ್ಯೂಲ್ನಲ್ಲಿ 2 ನೈಟ್ರೋಜನ್ ಆಟಮ್ಸ್ ದೇ ಆರ್ ಬಾಂಡೆಡ್ ವಿತ್ ಈಚ್ ಅದರ್ ವಿತ್ ದ ಹೆಲ್ಪ್ ಆಫ್ ಎ ಟ್ರಿಪಲ್ ಬಾಂಡ್ ಆ್ಯಂಡ್ ಇಟ್ ಈಸ್ ಎ ಡಯಾಟಮಿಕ್ ಮಾಲಿಕ್ಯೂಲ್. ಇನ್ನೊಂದು ಪಾಯಿಂಟು ಫಿಸಿಕಲ್ ಪ್ರಾಪರ್ಟಿನಲ್ಲಿ ಇದನ್ನು ಡಯಾಟಮಿಕ್ ಮಾಲಿಕ್ಯೂಲ್ ಆ ಸ್ಟೇಟಲ್ಲಿ ಅದು ಎಕ್ಸಿಸ್ಟ್ ಆಗುತ್ತೆ ಅನ್ನೋದನ್ನು ಇನ್ನೊಂದು ಪಾಯಿಂಟು ಎಕ್ಸ್ಪ್ಲೇನ್ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದ ಡೈನೈಟ್ರೋಜನ್ ಮಾಲಿಕ್ಯೂಲ್. ಇದಷ್ಟು ಒಂದಷ್ಟು ಇಂಪಾರ್ಟೆಂಟ್ ಫಿಸಿಕಲ್ ಪ್ರಾಪರ್ಟೀಸ್ ಏನು ಬೇಕೋ ಅದ್ರ ಬಗ್ಗೆ ಮಾತ್ರ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಫಿಸಿಕಲ್ ಪ್ರಾಪರ್ಟೀಸ್, ಇಫ್ ಐ ಮೂವ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತೊಗೊಂಡ್ರೆ, ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಇಟ್ ಈಸ್ ನಥಿಂಗ್ ಬಟ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಡೈನೈಟ್ರೋಜನ್ ಮಾಲಿಕ್ಯೂಲ್ ಅಂತ ಹೇಳ್ತಾನೆ. ಕೆಮಿಕಲ್ ಪ್ರಾಪರ್ಟೀಸ್ ಅಂತಂದರೆ ಏನು ಹೇಳಿ, ಅದು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ನಾವು ಚೆಕ್ ಮಾಡೋಂಥದ್ದು. ಈಗ ಡೈನೈಟ್ರೋಜನ್ ಮಾಲಿಕ್ಯೂಲ್ನ ತೊಗೊಂಡು ಈಗ ನಾವು ಅದನ್ನು ರಿಯಾಕ್ಷನ್ ಮಾಡ್ಬೋದಾ ಅಥವಾ ಏನಾದರೂ ಕೆಮಿಕಲ್ ರಿಯಾಕ್ಷನ್ಸ್ ಒಳಪಡುತ್ತಾ ಅದು ಅಂತ ಅಂದಾಗ, ಒಂದೆರಡು ಪಾಯಿಂಟನ್ನು ಹೇಳ್ತಾನೆ ಇಲ್ಲಿ. ದಿಸ್ ಡೈನೈಟ್ರೋಜನ್ ಮಾಲಿಕ್ಯೂಲ್ ಇಟ್ ಈಸ್ ಲೆಸ್ ರಿಯಾಕ್ಟಿವ್ ಅಟ್ ದ ನಾರ್ಮಲ್ ಕಂಡೀಷನ್ಸ್ ಆಫ್ ಟೆಂಪರೇಚರ್ ಮತ್ತು ಪ್ರೆಷರ್ ಅಂತ ಹೇಳ್ತಾನೆ. ಯೂಸ್ವಲಿ ಈ ಡೈನೈಟ್ರೋಜನ್ ಮಾಲಿಕ್ಯೂಲ್ ಏನಿದೆ ಆ್ಯಂಡ್ ಇಟ್ ಈಸ್ ಲೆಸ್ ರಿಯಾಕ್ಟಿವ್, ಅಂದರೆ ಇದು ತುಂಬ ಹೈಲಿ ರಿಯಾಕ್ಟಿವ್ ಅಲ್ಲ, ಅಂದರೆ ಬೇಗನೆ ರಿಯಾಕ್ಷನ್ ಆಗೋದಿಲ್ಲ. ಅಟ್ ದ ನಾರ್ಮಲ್ ಕಂಡೀಷನ್ಸ್ ಆಫ್ ರೂಮ್ ಟೆಂಪರೇಚರ್ ಆ್ಯಂಡ್ ದ ಪ್ರೆಷರ್ ಕಂಡೀಷನಲ್ಲಿ ನೈಟ್ರೋಜನ್ ಮಾಲಿಕ್ಯೂಲ್ ಈಸ್ ಸೆಟ್ ಟು ಬಿ ಲೆಸ್ ರಿಯಾಕ್ಟಿವ್ ಅಂತ ಹೇಳ್ತಾನೆ. ಡೈನೈಟ್ರೋಜನ್ ಈಸ್ ಇನರ್ಟ್ ಅಂತಲೇ ಹೇಳ್ತಾನೆ ಅಟ್ ರೂಮ್ ಟೆಂಪರೇಚರ್. ಇನರ್ಟ್ ಅಂತಂದರೆ ವಿಚ್ ವೋಂಟ್ ಅಂಡರ್ಗೋ ಕೆಮಿಕಲ್ ರಿಯಾಕ್ಷನ್.
ವಿಚ್ ವಾಂಟ್ ಅಂಡರ್ಗೋ ಕೆಮಿಕಲ್ ರಿಯಾಕ್ಷನ್ಸ್ ಅಟ್ ದ ರೂಮ್ ಟೆಂಪರೇಚರ್ ಕಂಡೀಷನ್. ಹಂಗೇನಾದರೂ ಅದು ರಿಯಾಕ್ಷನ್ ಆಗಂಗಿದ್ದಿದ್ರೆ, ಸೊ ಈಗ ನೋಡಿ ಏರ್ನಲ್ಲಿ ಅದು ನೈಟ್ರೋಜನ್ನು ಆಕ್ಸಿಜನ್ ಜೊತೆ ಎಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಅದು ರಿಯಾಕ್ಷನ್ ಆಗಿ ಆಕ್ಸೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗಿ ಏನೇನೋ ಆಗಬೇಕಾಗಿತ್ತು. ಬಟ್ ಅಟ್ ದ ರೂಮ್ ಟೆಂಪರೇಚರ್ ಕಂಡೀಷನಲ್ಲಿ ದಿಸ್ ಡೈನೈಟ್ರೋಜನ್ ಮಾಲಿಕ್ಯೂಲ್ ವಿಚ್ ಈಸ್ ನಾಟ್ ರಿಯಾಕ್ಟಿವ್, ಆರ್ ಇನ್ ಅದರ್ ವರ್ಡ್ಸ್ ಇಟ್ ಈಸ್ ಇನರ್ಟ್ ಇನ್ ನೇಚರ್ ಅಂತ ಹೇಳ್ತಾನೆ. ಯಾಕೆ ಇದು ಇನರ್ಟ್ ಇನ್ ನೇಚರ್ ಅಂತಂದರೆ, ಇಟ್ ಈಸ್ ಬಿಕಾಸ್ ಆಫ್ ದ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ. ಯು ಹ್ಯಾವ್ ಸೀನ್ ದಟ್ ಈಸ್ ದ ಡೈನೈಟ್ರೋಜನ್ ಮಾಲಿಕ್ಯೂಲ್ನಲ್ಲಿ ದ 2 ನೈಟ್ರೋಜನ್ ಆಟಮ್ಸ್ ದೇ ಆರ್ ಬಾಂಡೆಡ್ ವಿತ್ ಈಚ್ ಅದರ್ ವಿತ್ ದ ಹೆಲ್ಪ್ ಆಫ್ ಎ ಟ್ರಿಪಲ್ ಬಾಂಡ್. ಟ್ರಿಪಲ್ ಬಾಂಡ್ ಇದ್ದಾಗ ಅದನ್ನು ಸ್ಟ್ರಾಂಗೆಸ್ಟ್ ಬಾಂಡ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಅಂತ ತೊಗೊಂಡಾಗ ಸೊ ಇಟ್ ಈಸ್ ಸೆಟ್ ಟು ಬಿ ವೆರಿ ಹೈ ಅಂತ ಹೇಳ್ತಾನೆ. ಸೊ ವಿ ಹ್ಯಾವ್ ಟು ಸಪ್ಲೈ ಅರೌಂಡ್ 489 kilojoules ಆಫ್ ಹೀಟ್ ಎನರ್ಜಿ ಏನೋ ತೋರಿಸಿದ್ದೆ ನಿಮಗೆ. ಸೊ ಅಷ್ಟು ಅಮೌಂಟ್ ಆಫ್ ಹೀಟ್ ಎನರ್ಜಿನ ಸಪ್ಲೈ ಮಾಡಬೇಕಲ್ವಾ. ದೇ ಫಾರ್ ನಾರ್ಮಲ್ ಕಂಡೀಷನ್ಸಲ್ಲಿ ಅಷ್ಟು ಎನರ್ಜಿ ಸಿಗೋದಿಲ್ಲ. ನಾರ್ಮಲ್ ರೂಮ್ ಟೆಂಪ್ರೇಚರ್ನಲ್ಲಿ ಅಥವಾ ಪ್ರೆಷರ್ ಕಂಡೀಷನಲ್ಲಿ ಅಷ್ಟು ಅದಕ್ಕೆ ಸೊ ಎನರ್ಜಿ ಸಿಗೋದಿಲ್ಲ. ಆದ್ದರಿಂದ ಸೊ ದಿಸ್ ನೈಟ್ರೋಜನ್ ಮಾಲಿಕ್ಯೂಲ್ ಇಟ್ ಈಸ್ ಹೈಲಿ ಇನರ್ಟ್ ಇನ್ ನೇಚರ್ ಅಟ್ ದ ನಾರ್ಮಲ್ ಕಂಡೀಷನ್ಸ್ ಅಂತ ಹೇಳ್ತಾನೆ. ಅಂದರೆ ರೂಮ್ ಟೆಂಪರೇಚರ್ನಲ್ಲಿ ಅದು ರಿಯಾಕ್ಷನ್ ಆಗೋದೇ ಇಲ್ಲ. ಸೊ ಬದಲಾಗಿ ಹಾಗಿದ್ರೆ ರಿಯಾಕ್ಷನ್ ಆಗೋದೇ ಇಲ್ವಾ ಇದು ಅಂತಂದರೆ, ಇಲ್ಲ ಆಗುತ್ತೆ. ಯಾವ ಕಂಡೀಷನ್ಲಾಗುತ್ತೆ ಅದ್ರ ಬಗ್ಗೆ ಹೇಳ್ತಾರೆ ನೋಡಿ. ಬಟ್ ದ ರಿಯಾಕ್ಟಿವಿಟಿ ಆಫ್ ದ ನೈಟ್ರೋಜನ್ ಇನ್ಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ದ ಟೆಂಪರೇಚರ್. ಮತ್ತು ದಟ್ ಈಸ್ ಅಟ್ ದ ಹೈ ಟೆಂಪರೇಚರ್ ಕಂಡೀಷನ್ ಆ್ಯಂಡ್ ದ ಅಟ್ ಹೈ ಪ್ರೆಷರ್ ಕಂಡೀಷನಲ್ಲಿ ಏನಾಗುತ್ತೆ, ನೈಟ್ರೋಜನ್ ಮಾಲಿಕ್ಯೂಲ್ದು ರಿಯಾಕ್ಟಿವಿಟಿ ಜಾಸ್ತಿ. ಅಂದರೆ ಟೆಂಪರೇಚರ್ ಜಾಸ್ತಿ ಆದಷ್ಟು ಅದರ ರಿಯಾಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾನೆ. Therefore, it is all about the simple information regarding the reactivity, chemical reactivity of the dinitrogen molecule ಬಗ್ಗೆ ತಗೊಂಡಾಗ. So it is inert at the room temperature condition, but the reactivity increases with the increase in the temperature and also the pressure. So ಇದು ರಿಯಾಕ್ಟಿವಿಟಿ ಬಗ್ಗೆ ಆಯಿತು. ಹಾಗಿದ್ರೆ ಈಗ ಇನ್ ಕೇಸ್ ಅದು ನೈಟ್ರೋಜನ್ ಮಾಲಿಕ್ಯೂಲ್ ಡೈನೈಟ್ರೋಜನ್ ಮಾಲಿಕ್ಯೂಲ್ ರಿಯಾಕ್ಷನ್ ಆದರೆ ಹೆಂಗೆ ರಿಯಾಕ್ಷನ್ ಆಗ್ಬೋದು. ಸೊ ಬೇರೆ ಬೇರೆ ಎಲಿಮೆಂಟ್ ಜೊತೆ ರಿಯಾಕ್ಷನ್ ಆದಾಗ ಹೆಂಗೆ ಆಗ್ಬೋದು ಇದು ಅನ್ನೋದನ್ನು ಒಂದಷ್ಟು ಕೆಮಿಕಲ್ ರಿಯಾಕ್ಷನ್ಸನ್ನು ನಿಮಗೆ ಇಲ್ಲಿ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಸೊ ಅದರಲ್ಲಿ ದ ಫಸ್ಟ್ ಒನ್ ಅಂತ ತೊಗೊಂಡ್ರೆ, ದ ಫಸ್ಟ್ ಒನ್ ದ ರಿಯಾಕ್ಷನ್ ಆಫ್ ದ ನೈಟ್ರೋಜನ್ ವಿತ್ ದಟ್ ಆಫ್ ಮೆಟಲ್ಸ್. ಮೆಟಲ್ಸ್ ಜೊತೆಗೆ ರಿಯಾಕ್ಷನ್ ಆಗುತ್ತೆ ನೈಟ್ರೋಜನ್ ಮಾಲಿಕ್ಯೂಲು ಅಂತ ಅಂದಾಗ ಇಲ್ಲಿ ಹೇಳ್ತಾನೆ, ಇಲ್ಲಿ ಅಫ್ಕೋರ್ಸ್ ಅಟ್ ದ ಹೈ ಟೆಂಪರೇಚರ್ ಕಂಡೀಷನಲ್ಲಿ ಡೈನೈಟ್ರೋಜನ್ ಮಾಲಿಕ್ಯೂಲ್ ವಿಚ್ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವಿತ್ ದ ಮೆಟಲ್ಸ್ ಜೊತೆಗೆ ರಿಯಾಕ್ಷನ್ ಆಗುತ್ತೆ. ಆದಾಗ ಏನು ಸಿಗುತ್ತೆ ನನಗೆ, ಅಲ್ಲಿ ಪ್ರಾಡಕ್ಟ್ ಏನು ಫಾರ್ಮೇಷನ್ ಆಗುತ್ತೆ, ದ ರೆಸ್ಪೆಕ್ಟಿವ್ ನೈಟ್ರೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾನೆ. ದ ರೆಸ್ಪೆಕ್ಟಿವ್ ನೈಟ್ರೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಓ ಅಟ್ ದ ಹೈ ಟೆಂಪರೇಚರ್ ಕಂಡೀಷನ್ ನೈಟ್ರೋಜನ್ ಕಂಬೈನ್ಸ್ ವಿತ್ ಸಮ್ ಮೆಟಲ್ಸ್ ಟು ಫಾರ್ಮ್ ದ ಅಯನಿಕ್ ನೈಟ್ರೈಡ್ಸ್ ಅಥವಾ ನೈಟ್ರೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ನೈಟ್ರೈಡ್ ಕಾಂಪೌಂಡ್ ಅಂತಂದರೆ ಅಲ್ಲಿ ನೈಟ್ರೋಜನ್ ಎಲಿಮೆಂಟ್ ಅಥವಾ ನೈಟ್ರೋಜನ್ ಆಟಮ್ ಮೇಲೆ ಮೈನಸ್ ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ, ಅಥವಾ ನೈಟ್ರೋಜನ್ ಈಸ್ ಎಕ್ಸಿಸ್ಟೆಡ್ ಇನ್ ದ ಫಾರ್ಮ್ ಆಫ್ ಸೊ ನೆಗೆಟಿವ್ ಅಯಾನ್ ಫಾರ್ಮಲ್ಲಿ ಅದು ಎಕ್ಸಿಸ್ಟ್ ಆಗುತ್ತೆ. ಹಾಗೆ ದೇಫೋ ನೋಡಿ ರಿಯಾಕ್ಷನ್ ಎಕ್ಸಾಂಪಲ್ ತೋರಿಸ್ತಾ ಇದೆ ನೋಡಿ. ಫಾರ್ ಎಕ್ಸಾಂಪಲ್ ಲಿಥಿಯಮ್ ಆಟಮ್ ಇದೆ, ಸ್ವಲ್ಪ ದಪ್ಪದಾಗಿ ಬರೀತಿದೆ ನೋಡಿ. ಲಿಥಿಯಮ್ ಎಲಿಮೆಂಟು ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ದ ಡೈನೈಟ್ರೋಜನ್ ಮಾಲಿಕ್ಯೂಲ್ ಅಟ್ ದ ಹೈ ಟೆಂಪರೇಚರ್ ಕಂಡೀಷನ್ ಹೀಟ್ ಮಾಡಿದ್ದೀನಿ ನೋಡಿ. ಸೊ ಏನು ಸಿಗುತ್ತೆ ನನಗೆ ಇಲ್ಲಿ ಅಂತಂದರೆ, ಒಂದು ಕಾಂಪೌಂಡ್ ಸಿಗುತ್ತೆ, ದಟ್ ಈಸ್ ಲಿಥಿಯಮ್ ನೈಟ್ರೈಡ್ ಅಂತ ಒಂದು ಕಾಂಪೌಂಡ್ ಸಿಗುತ್ತೆ. ವೇರ್ ನೈಟ್ರೋಜನ್ ಆಟಮ್ ಮೇಲೆ ನೋಡಿ -3 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಲಿಥಿಯಮ್ ಆಟಮ್ ಮೇಲೆ ಒಂದು ಆಟಮ್ ಮೇಲೆ ಒಂದು +1 ಬರುತ್ತೆ. +1 × 3 ಟೋಟಲಿ +3 ಬರುತ್ತೆ. ಹೀಗೆ ದೇಫೋ ಸೊ ಹೀಗೆ ರಿಯಾಕ್ಷನ್ ಆಗುತ್ತೆ. ಸೊ 6 ಲಿಥಿಯಮ್ ಆಟಮ್ಸ್ ಆಫ್ ದ ಎಲಿಮೆಂಟ್ when it combines with nitrogen gas it will give lithium nitride compound. ಅಂದರೆ ರೆಸ್ಪೆಕ್ಟು ಮೆಟಲ್ ನೈಟ್ರೈಡ್ ಕಾಂಪೌಂಡು ಇಲ್ಲಿ ಫಾರ್ಮೇಷನ್ ಆಗ್ತಾಯಿದೆ. ಅದೇ ಥರ ಇನ್ನೊಂದು ರಿಯಾಕ್ಷನ್ ತೋರಿಸಿದೆ ನೋಡಿ. ಮೆಗ್ನೀಷಿಯಮ್ ಎಲಿಮೆಂಟನ್ನು ತೊಗೊಂಡು ಅದನ್ನು ರಿಯಾಕ್ಷನ್ ಮಾಡಿದ್ರೆ whenever that magnesium when it undergo reaction with the nitrogen molecule, so which can give the nitride compound, that is magnesium nitride compound ಹಿಂಗೆ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ಒನ್ಸ್ ಅಗೈನ್ ನೈಟ್ರೋಜನ್ ಆಟಮ್ ಮೇಲೆ -3 ಬರುತ್ತೆ, ದಟ್ ಇಂಟು 2 ಟೋಟಲಿ 6 ಮೈನಸ್ ಬರುತ್ತೆ. ಇಲ್ಲಿ ಮೆಗ್ನೀಷಿಯಮ್ ಮೇಲೆ ಒಂದು ಮೆಗ್ನೀಷಿಯಮ್ ಮೇಲೆ +2 ಬರುತ್ತೆ. ಆ ಥರದ್ದು 3 ಇದೆ ನೋಡಿ. ಸೊ +6 ಆಗುತ್ತೆ. +6 -6 ಎರಡು ಈಕ್ವಲ್ ಆಗಿ ಅದು ಒಂದು ನ್ಯೂಟ್ರಲ್ ಕಾಂಪೌಂಡನ್ನ ಫಾರ್ಮೇಷನ್ ಮಾಡುತ್ತೆ. ಹಾಗೆ therefore so whenever this magnesium element when it undergo reaction with the nitrogen molecule, so which can give the magnesium nitride compound. All in all, so general ಆಗಿ ಹೇಳೋದಾದರೆ ನೈಟ್ರೋಜನ್ ಮಾಲಿಕ್ಯೂಲ್ ಅಥವಾ ಡೈನೈಟ್ರೋಜನ್ which can undergo reaction with the metals to give metal nitride compounds ಅನ್ನು ಕೊಡುತ್ತೆ ಅಂತ ಹೇಳ್ತಾನೆ. ಇದು ಒಂದು ಕೆಮಿಕಲ್ ರಿಯಾಕ್ಷನ್. ಸಿಮಿಲರ್ಲಿ ದ ನೆಕ್ಸ್ಟ್ ಕೆಮಿಕಲ್ ರಿಯಾಕ್ಷನ್ ಅಂತ ತಗೊಂಡ್ರೆ ಇನ್ನೊಂದು ರಿಯಾಕ್ಷನ್ ಆಫ್ ದ ನೈಟ್ರೋಜನ್ ವಿತ್ ದಟ್ ಆಫ್ ದ ಹೈಡ್ರೋಜನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಆಯಿತಾ, ಇದು ಮುಂದೆ ಮತ್ತೆ ರಿಪೀಟ್ ಆಗುತ್ತೆ ಇದು ರಿಯಾಕ್ಷನು. ಯಾಕೆ ಇಲ್ಲಿ ಅಂತ ವಾಟ್ ಹ್ಯಾಪನ್ಸ್ ವೆನ್ ದ ನೈಟ್ರೋಜನ್ ಮಾಲಿಕ್ಯೂಲ್ ಅಥವಾ ನೈಟ್ರೋಜನ್ ಗ್ಯಾಸ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ದ ಹೈಡ್ರೋಜನ್ ಗ್ಯಾಸ್.
ಎರಡು ಗೇಷಿಯಸ್ ಮ್ಯಾಟರ್ ನೋಡಿ, ಒಂದು ನೈಟ್ರೋಜನ್ ಗ್ಯಾಸು ಮತ್ತು ಇನ್ನೊಂದು ಹೈಡ್ರೋಜನ್ ಗ್ಯಾಸು. ಎರಡು ಗೇಷಿಯಸ್ ಮ್ಯಾಟರ್ನ ನಾವು ಒಟ್ಟಿಗೆ ಕಂಬೈನ್ ಮಾಡ್ತೀವಿ. ಕಂಬೈನ್ ಮಾಡಿದಾಗ ರಿಯಾಕ್ಷನ್ ಆಗಬೇಕು ಅಂತಲೇ ವಿ ಹ್ಯಾವ್ ಟು ಮೇಂಟೈನ್ ಎ ವೆರಿ ಹೈ ಟೆಂಪರೇಚರ್ ಆ್ಯಂಡ್ ದ ಪ್ರೆಷರ್ ಕಂಡೀಷನ್ ಅಟ್ ಡ್ರಾಸ್ಟಿಕ್ ಕಂಡೀಷನ್ಸ್ ಅಂತಲೇ ಹೇಳ್ಬೋದು. ಸೊ ದೇಫೋ ಈಗ ಫಾರ್ ಎಕ್ಸಾಂಪಲ್ ಈ ನೈಟ್ರೋಜನ್ನು ಹೈಡ್ರೋಜನ್ ಗ್ಯಾಸ್ ಜೊತೆ ಕಂಬೈನ್ ಆದಾಗ ಅಥವಾ ರಿಯಾಕ್ಷನ್ ಆದಾಗ ನನಗೇನು ಕಾಂಪೌಂಡ್ ಸಿಗುತ್ತೆ ಇಲ್ಲಿ ಅಂತ ಫ್ರಮ್ ದ ರಿಯಾಕ್ಷನ್ ಬಿಟ್ವೀನ್ ದ ನೈಟ್ರೋಜನ್ ಆ್ಯಂಡ್ ದ ಹೈಡ್ರೋಜನ್. ಸೊ ವಿ ಕ್ಯಾನ್ ಗೆಟ್ ದ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲಿ ಇಂಪಾರ್ಟೆಂಟ್ ಕಾಂಪೌಂಡ್ ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಅಮೋನಿಯಾ. ದೇರ್ಫೋ ದ ಯೂಸ್ ಆಫ್ ದಿಸ್ ನೈಟ್ರೋಜನ್ ಅಂತ ತಗೊಂಡಾಗ ಡೈನೈಟ್ರೋಜನ್ ವಿಚ್ ಈಸ್ ಯೂಸ್ಡ್ ಇನ್ ದ ಪ್ರಿಪ್ರೇಷನ್ ಆಫ್ ಆರ್ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ವಿಚ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಆರ್ ವಿಚ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲಿ ಫಾರ್ ದ production of so many number of different types of the substances. Therefore, the manufacture of ammonia can be done by the reaction between the nitrogen and the hydrogen ಅಂತ ಹೇಳ್ತಾನೆ. ನೋಡಿ ರಿಯಾಕ್ಷನ್ ಹಿಂಗಾಗುತ್ತೆ. ನೈಟ್ರೋಜನ್ combines with hydrogen at about ನೋಡಿ temperature condition that is at around 773 Kelvin temperature. ಅರೌಂಡ್ 773 ಕೆಲ್ವಿನ್ ಟೆಂಪರೇಚರ್ನ ಮೇಂಟೈನ್ ಮಾಡಬೇಕು. ಆ್ಯಂಡ್ ಅಟ್ ಎ ವೆರಿ ಹೈ ಪ್ರೆಷರ್ ಕಂಡೀಷನ್ ಅಂತ ಹೇಳ್ತಾನೆ. ಅಟ್ ಅರೌಂಡ್ 200 ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಹೇಳ್ತಾನೆ. 200 ಪ್ರೆಷರ್ ಅಟ್ಮಾಸ್ಫಿಯರ್ ಆ್ಯಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಎ ಕ್ಯಾಟಲಿಸ್ಟ್ ಅಂತ ಹೇಳ್ತಾನೆ. ಸೊ ಟು ಫಾರ್ಮ್ ಅಮೋನಿಯಾ ಕಾಂಪೌಂಡು ಫಾರ್ಮೇಷನ್ ಆಗುತ್ತೆ. ರಿಯಾಕ್ಷನ್ ನೋಡಿ ಹಿಂಗೆ ಹೇಳುತ್ತೆ, ಮತ್ತೆ ರಿಪೀಟ್ ಆಗುತ್ತೆ ಇದು. ಸೊ ನೈಟ್ರೋಜನ್ ಮಾಲಿಕ್ಯೂಲ್ when it undergo reaction with 3 molecules of hydrogen at the high temperature condition, we get ammonia molecule as a product. So we get 2 molecules of ammonia along with the liberation of large amount of heat energy, that is around 46 kilojoules of heat energy. ಸೊ ರಿಲೀಸ್ ಆಗುತ್ತೆ ವಿಚ್ ಈಸ್ ಎನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತಾನೆ. ನಿಮ್ಗೆ ಗೊತ್ತಿದೆ ಎಕ್ಸೋಥರ್ಮಿಕ್ಕು ಮತ್ತು ಎಂಡೋಥರ್ಮಿಕ್ ಕೇಳಿದ್ದೀರಿ. ಸೊ ದಿಸ್ ಈಸ್ ದ ಅನದರ್ ಸಿಂಪಲ್ ರಿಯಾಕ್ಟಿವಿಟಿ ಸೊ ಆಫ್ ದ ನೈಟ್ರೋಜನ್ ವಿತ್ ದಟ್ ಆಫ್ ದ ಹೈಡ್ರೋಜನ್ ಮಾಲಿಕ್ಯೂಲ್ ಅಥವಾ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳ್ತಾನೆ. ಸೊ ಇದು ಇನ್ನೊಂದು ಸಿಂಪಲ್ ರಿಯಾಕ್ಷನ್ ಅಂತ ಹೇಳ್ತಾನೆ. ಅದಾದಮೇಲೆ ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ರಿಯಾಕ್ಷನ್ ಅಂತ ತೊಗೊಂಡ್ರೆ ಅದೇ ಥರ. ಸೊ ನೈಟ್ರೋಜನ್ ಕ್ಯಾನ್ ಆಲ್ಸೋ ಅಂಡರ್ಗೋ ರಿಯಾಕ್ಷನ್ ವಿತ್ ದ ಆಕ್ಸಿಜನ್ ಅಂತ ಹೇಳ್ತಾನೆ. ಆಕ್ಸಿಜನ್ ಮಾಲಿಕ್ಯೂಲ್ ಜೊತೆ ಅಥವಾ ಆಕ್ಸಿಜನ್ ಎಲಿಮೆಂಟ್ ಜೊತೆ ಕಂಬೈನ್ ಆದಾಗ ಅಥವಾ ರಿಯಾಕ್ಷನ್ ಆದಾಗ ಸೊ ರೆಸ್ಪೆಕ್ಟಿವ್ ಆಕ್ಸೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾನೆ. ಮೆಟಲ್ಸ್ ಜೊತೆಗೆ ನೈಟ್ರೈಟ್ಸನ್ನು ಕೊಡುತ್ತೆ. ಹೈಡ್ರೋಜನ್ ಜೊತೆಗೆ ಅಮೋನಿಯಾ, ದಟ್ ಈಸ್ ಅದನ್ನು ಹೈಡ್ರೈಡ್ ಅಂತ ಕರಿತೀವಿ. ಸೊ ಅದೇ ಥರ ಸೊ ಆಕ್ಸಿಜನ್ ಜೊತೆಗೆ ಆಕ್ಸೈಡ್ ಕಾಂಪೌಂಡ್ಸನ್ನು ಕೊಡುತ್ತೆ. ಸೊ ಆಕ್ಸೈಡ್ ಕಾಂಪೌಂಡ್ ಹೆಂಗೆ ಕೊಡುತ್ತೆ ಸೊ ಅದನ್ನು ಹೇಳ್ತಾ ಇದ್ದಾರೆ. ನೈಟ್ರೋಜನ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಅಟ್ ಅರೌಂಡ್ 2000 ಕೆಲ್ವಿನ್ ಟೆಂಪರೇಚರ್. ದ ರಿಯಾಕ್ಟಿವಿಟಿ ನೋಡಿ. ಸೊ ನೈಟ್ರೋಜನ್ ಮಾಲಿಕ್ಯೂಲ್ನ ನಾವು ಆಕ್ಸಿಜನ್ ಜೊತೆ ರಿಯಾಕ್ಷನ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಮೇಂಟೈನ್ ಎ ವೆರಿ ಹೈ ಟೆಂಪರೇಚರ್ ಕಂಡೀಷನ್. 2000 ಕೆಲ್ವಿನ್ ಅಂತಂದರೆ ಇಮ್ಯಾಜಿನ್ ಅರೌಂಡ್ 1727 ಕೆಲ್ವಿನ್, 1727 ಡಿಗ್ರಿನಲ್ಲಿ, ಡಿಗ್ರಿ ಸೆಂಟಿಗ್ರೇಡ್ನ ತೊಗೊಂಡ್ರೆ ಇಷ್ಟು ಟೆಂಪರೇಚರ್ನ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಟು ಫಾರ್ಮ್ ದ ಕಾಂಪೌಂಡ್ ದಟ್ ಈಸ್ ಒಂದು ಆಕ್ಸೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ನೈಟ್ರಿಕ್ ಆಕ್ಸೈಡ್ ಅಂತ ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಲೈಕ್ ದಿಸ್ ಡೈನೈಟ್ರೋಜನ್ ವಿಚ್ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವಿತ್ ದ ಆಕ್ಸಿಜನ್ ಅಟ್ ದ 2000 ಕೆಲ್ವಿನ್ ಟೆಂಪರೇಚರ್ ಟು ಪ್ರೊಡ್ಯೂಸ್ ನೈಟ್ರಿಕ್ ಆಕ್ಸೈಡ್ ಅಥವಾ ಇದನ್ನು ನಾವು ನೈಟ್ರೋಜನ್ ಮೊನಾಕ್ಸೈಡ್ ಅಂತ ನಾವು ಕರಿತೀವಿ. ಆ್ಯಂಡ್ ದಿಸ್ ಈಸ್ ದ ಅನದರ್ ಸಿಂಪಲ್ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತಾನೆ. ಸೊ ಹೆಂಗೆ ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಸೊ ಇದಾದಮೇಲೆ ಹಾಗಿದ್ರೆ ಕೊನೆಯಲ್ಲಿ ಸೊ ಇದಿಷ್ಟು ಕೆಮಿಕಲ್ ಪ್ರಾಪರ್ಟೀಸ್ ಆಯಿತು. ಸೊ ಇನ್ನೂ ಬೇರೆ ಬೇರೆ ಕೆಮಿಕಲ್ ರಿಯಾಕ್ಷನ್ಸ್ ಇದೆ, ಬಟ್ ನಮಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡಿದ್ರಿ. ಈವನ್ ದ ನೈಟ್ರೋಜನ್ ವಿಚ್ ಕ್ಯಾನ್ ಆಲ್ಸೋ ಅಂಡರ್ಗೋ ರಿಯಾಕ್ಷನ್ ವಿತ್ ದ ಹ್ಯಾಲೋಜನ್ಸ್ ಲೈಕ್ ಕ್ಲೋರಿನ್ ಜೊತೆ ರಿಯಾಕ್ಷನ್ ಆಗಿ ನನಗೆ ಅಲ್ಲೊಂದು ಸೊ NCl3 ಸೊ ನೈಟ್ರೋಜನ್ ಟ್ರೈಕ್ಲೋರ್ ಅಂತ ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಇಟ್ ಈಸ್ ಎ ಪವರ್ಫುಲ್ ಎಕ್ಸ್ಪ್ಲೋಸಿವ್ ಅಂತಲೂ ಕರಿತೀವಿ. ಈ ಥರ ಬೇರೆ ಬೇರೆ ಎಲಿಮೆಂಟ್ ಜೊತೆಗೆ ನೈಟ್ರೋಜನ್ ಮಾಲಿಕ್ಯೂಲ್ ಅಥವಾ ಡೈನೈಟ್ರೋಜನ್ ಮಾಲಿಕ್ಯೂಲು ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಇಲ್ಲಿ ನಾನು ಹೇಳ್ತಾ ಇದ್ದೇನೆ. ಸೊ ಇದಿಷ್ಟು ಒನ್ ಆಫ್ ದ ಸಿಂಪಲ್ ಇಂಡಸ್ಟ್ರಿಯಲಿ ಇಂಪಾರ್ಟೆಂಟ್ ಕಾಂಪೌಂಡ್ ಆಫ್ ದ ಫಸ್ಟ್ ಎಲಿಮೆಂಟ್ ಆಫ್ ದ 15th ಗ್ರೂಪ್ ಎಲಿಮೆಂಟ್, ದಟ್ ಈಸ್ ನೈಟ್ರೋಜನ್ ಎಲಿಮೆಂಟ್ ಅಂತ ಹೇಳ್ತಾನೆ. ಒಂದು ಡೈನೈಟ್ರೋಜನ್ ಅಂತು. ಆ ಡೈನೈಟ್ರೋಜನ್ದು ಫಿಸಿಕಲ್ ಪ್ರಾಪರ್ಟೀಸು ಮತ್ತು ಕೆಮಿಕಲ್ ಪ್ರಾಪರ್ಟೀಸನ್ನು ಸೊ ಇಲ್ಲಿವರೆಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಪ್ರಿಪ್ರೇಷನ್ ಪಾರ್ಟ್. ಆ್ಯಂಡ್ ಫೈನಲಿ ಲೆಟ್ ಮಿ ಎಕ್ಸ್ಪ್ಲೇನ್ ಟು ಯು ದಟ್ ಈಸ್ ದ ಯೂಸಸ್ ಆಫ್ ದಿಸ್ ಡೈನೈಟ್ರೋಜನ್. ಸೊ ಇಷ್ಟೆಲ್ಲ ಆಯ್ತಲ್ಲ. ಸೊ ಇಂಡಸ್ಟ್ರಿಯಲಿ ಇಂಪಾರ್ಟೆಂಟ್ ಅಂತೆಲ್ಲ ಬಡ್ಕೋತಾ ಇದ್ದೀವಲ್ಲ ನಾವು. ಸೊ ಹೆಂಗೆ ಅದು ಯೂಸ್ ಆಗುತ್ತೆ, ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಡೈನೈಟ್ರೋಜನ್ನ ಅನ್ನೋದನ್ನು ಎರಡು ಮೂರು ಸಿಂಪಲ್ ಯೂಸಸನ್ನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅದರಲ್ಲಿ ಒಂದು ಸಿಂಪಲ್ ಅಂತಂದರೆ ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ. ನಾನು ಆಲ್ರೆಡಿ ಹೇಳಿದೆ ಅಮೋನಿಯಾ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಅಮೋನಿಯಾ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ದೇಫೋ ಆ ಅಮೋನಿಯಾ ಪ್ರೊಡಕ್ಷನ್ನ ಮಾಡಬೇಕು ಅಂತಂದರೆ, ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಮಾಡಬೇಕು ಅಂತಂದರೆ ನೈಟ್ರೋಜನ್ ಬೇಕಲೇಬೇಕು. ಸೊ ಇಟ್ ಈಸ್ ದ ಮೇಜರ್ ಯೂಸ್ ಆಫ್ ದಿಸ್ ಡೈನೈಟ್ರೋಜನ್ ಮಾಲಿಕ್ಯೂಲ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್.
ಅದು ಬಿಟ್ಟರೆ ಇನ್ನೆಲ್ಲಿ ಯೂಸ್ ಮಾಡ್ಬೋದು ನಾನು ಡೈನೈಟ್ರೋಜನ್ ಮಾಲಿಕ್ಯೂಲ್ನ ಅಂತಂದರೆ ದ ನೆಕ್ಸ್ಟ್ ಯೂಸ್ ಇಟ್ ಈಸ್ ನಥಿಂಗ್ ಬಟ್ ಲಿಕ್ವಿಡ್ ನೈಟ್ರೋಜನ್ ಅಂತ ಹೇಳ್ತಾನೆ. ಲಿಕ್ವಿಡ್ ನೈಟ್ರೋಜನ್ which is used as refrigerant to preserve the biological specimens ಅಂತ ಹೇಳ್ತಾನೆ. ಈಗ ನೀವು ನೋಡಿರ್ತೀರಿ ಬಯಾಲಜಿ ಲ್ಯಾಬ್ನಲ್ಲಿ ಹಳೇ ಓಲ್ಡ್ ಸ್ಪೆಸಿಮನ್ಗಳನ್ನ ಇದರೊಳಗಡೆ ಒಂದು ಲಿಕ್ವಿಡ್ ಒಳಗಡೆ ಇಟ್ಟಿದ್ದೀರಿ. ಅದೇ ಥರ ಅದನ್ನು ಬಯಾಲಜಿಕಲ್ ಸ್ಪೆಸಿಮನ್ಸನ್ನು ನಾವು ಸ್ಟೋರ್ ಮಾಡಬೇಕು ಅಂದರೆ ಅದು ಹಾಳಾಗದೇ ಇರಲಿ, ಅದು ಕೆಡದೇ ಇರೋ ಹಂಗೆ ನೋಡ್ಕೊಳ್ಬೇಕು ಅಂತಂದರೆ ನಾವು ಬೇರೆ ಬೇರೆ ಲಿಕ್ವಿಡ್ಸಲ್ಲಿ ನಾವು ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ಅದರಲ್ಲಿ ಒನ್ ಆಫ್ ದ ಅನದರ್ ಲಿಕ್ವಿಡ್ ಅಂತ ತೊಗೊಂಡ್ರೆ, ಇನ್ನೊಂದು ಲಿಕ್ವಿಡ್ನ ತೊಗೊಳ್ಳೋದಾದರೆ ಈವನ್ ವಿ ಕ್ಯಾನ್ ಟೇಕ್ ದಿಸ್ ಲಿಕ್ವಿಡ್ ನೈಟ್ರೋಜನ್ನ ತೊಗೊಂಡು ಅದನ್ನು ಆ್ಯಸ್ ಎ ರೆಫ್ರಿಜರೆಂಟ್ ಆಗಿ ಯೂಸ್ ಮಾಡ್ಬೋದು ಫಾರ್ ದ ಸ್ಟೋರೇಜ್ ಅಥವಾ ಫಾರ್ ದ ಪ್ರಿಸರ್ವೇಷನ್ ಆಫ್ ದ ಬಯಾಲಜಿಕಲ್ ಸ್ಪೆಸಿಮನ್ಸ್. ದಿಸ್ ಈಸ್ ದ another simple use of the dinitrogen molecule ಅಂತ ಹೇಳ್ತಾನೆ. ಆ್ಯಂಡ್ ಸಿಮಿಲರ್ಲಿ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಕ್ರಯೋಸರ್ಜರಿ ಅಂತ ಹೇಳ್ತಾನೆ. ಕ್ರಯೋಸರ್ಜರಿ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಸರ್ಜರಿ ಅಂತಂದರೆ ಗೊತ್ತಿದೆ ನಿಮಗೆ, ಆಪ್ರೇಷನ್ನು ಅದೆಲ್ಲ ಮಾಡಬೇಕು ಅಂತ ಅಂದಾಗ ಫಿನಾಮಿನನ್ನ ಸರ್ಜರಿ ಅಂತ ಹೇಳ್ತೀವಿ. ಡ್ಯೂರಿಂಗ್ ದ ಸರ್ಜರಿ ಪ್ರೋಸೆಸ್ಸಲ್ಲಿ ಕ್ರಯೋಸರ್ಜರಿ ಅಂತ ಒಂದು ಬರುತ್ತೆ. ಕ್ರಯೋಸರ್ಜರಿ ಅಂತಂದರೆ ದ ಸರ್ಜರಿ ವಿಚ್ ವಿಲ್ ಟೇಕ್ ಪ್ಲೇಸ್ ಅಟ್ ದ ಲೋ ಟೆಂಪರೇಚರ್ ಕಂಡೀಷನ್. ಕೆಲವೊಂದು ಸಲ ನಾವು ಸರ್ಜರಿ ಮಾಡಬೇಕಾದ್ರೆ ಕೆಲವೊಂದು ಸರ್ಜರಿಗಳಿಗೆ, ಕೆಲವೊಂದು ಆಪ್ರೇಷನ್ಗಳಿಗೆ ನಾವು ಟೆಂಪ್ರೇಚರ್ನ ನಾವು ಲೋ ಟೆಂಪರೇಚರ್ ಕಂಡೀಷನಲ್ಲಿ ಮಾಡಬೇಕಾಗತ್ತೆ. ಅದನ್ನು ಕ್ರಯೋಸರ್ಜರಿ ಅಂತ ಕರಿತೀವಿ. ದೇಫೋ ಆ ಕಂಡೀಷನಲ್ಲಿ ನಾವು ಅದನ್ನು ಆ ಒಂದು ಅಟ್ಮಾಸ್ಫಿಯರ್ನ ಮೇಂಟೈನ್ ಮಾಡಬೇಕು, ಆ ಒಂದು ವಾತಾವರಣನ ನಾವು ಮೇಂಟೈನ್ ಮಾಡಬೇಕು ಅಂತ ಅಂದಾಗ ಇನ್ ದ ಪ್ರೆಸೆನ್ಸ್ ಆಫ್ ದಿಸ್ ನೈಟ್ರೋಜನ್ ಅಟ್ಮಾಸ್ಫಿಯರ್ನಲ್ಲಿ ನಾವು ಸರ್ಜರಿನ ಕ್ಯಾರಿ ಔಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಇಟ್ ಈಸ್ ನಥಿಂಗ್ ಬಟ್ ಡೈನೈಟ್ರೋಜನ್ ವಿಚ್ ಈಸ್ ಆಲ್ಸೋ ಯೂಸ್ಡ್ ಇನ್ ದ ಕ್ರಯೋಸರ್ಜರಿ ಅಂತ ಹೇಳ್ತಾನೆ. ಆ್ಯಂಡ್ ದೀಸ್ ಆರ್ ಸಮ್ ಆಫ್ ದ ಯೂಸಸ್ ಆಫ್ ದ ಡೈನೈಟ್ರೋಜನ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಇದನ್ನು ಬಿಟ್ಟು ಬೇರೆ ಬೇರೆ ಯೂಸಸ್ ಇದೆ. ಸದ್ಯಕ್ಕೆ ಇದಿಷ್ಟು ಸಾಕು ಅಂತ ಹೇಳ್ತಾ ಮುಂದೆ ಹೋಗೋಣ. ಇದು ಒನ್ ಟೈಪ್ ಆಫ್ ಇಂಡಸ್ಟ್ರಿಯಲಿ ಇಂಪಾರ್ಟೆಂಟ್ ಕಾಂಪೌಂಡ್ ಆಫ್ ದ ಡೈನೈಟ್ರೋಜನ್ ಮಾಲಿಕ್ಯೂಲ್ ಆಯಿತು. ನಾವು ಕಮಿಟ್ ಟು ದ ನೆಕ್ಸ್ಟ್ ಟೈಪ್ ಆಫ್ ದ ಇಂಡಸ್ಟ್ರಿಯಲಿ ಇಂಪಾರ್ಟೆಂಟ್ ಕಾಂಪೌಂಡ್ ಅಂತ ತೊಗೊಂಡ್ರೆ, ಇಫ್ ಐ ಮೂವ್ ಟು ದ ನೆಕ್ಸ್ಟ್ ಒನ್ ಅಂತ ತೊಗೊಂಡ್ರೆ, ದ ನೆಕ್ಸ್ಟ್ ಒನ್ ಇಟ್ ಈಸ್ ನಥಿಂಗ್ ಬಟ್ ನೈಟ್ರೋಜನಿಂದ ವೆರಿ ಇಂಪಾರ್ಟೆಂಟ್ಲಿ ನಾನು ಹೇಳ್ದಲ್ಲ, ನೈಟ್ರೋಜನಿಂದ ಇನ್ನೊಂದು ಇಂಪಾರ್ಟೆಂಟ್ ಕಾಂಪೌಂಡ್ ಸಿಗುತ್ತೆ ನನಗೆ. ಆ್ಯಂಡ್ ದಟ್ ಇಟ್ ಸೆಲ್ಫ್ ಇಟ್ ಈಸ್ ನಥಿಂಗ್ ಬಟ್ ದ ಅಮೋನಿಯಾ. ಹಾಗಿದ್ರೆ ಈ ಅಮೋನಿಯಾನ ನೋಡೋಣ. ಈ ಅಮೋನಿಯಾ ತಗೊಂಡು ಈಗ ಅಮೋನಿಯಾ ಬಗ್ಗೆ ಒಂದಷ್ಟು ಪ್ರಾಪರ್ಟೀಸನ್ನು ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನನ್ನು ಮಾಡೋಣ. ಅದರಲ್ಲಿ ಈಗ ಅಮೋನಿಯಾ ಅಂತ ತಗೊಂಡಾಗ ವಾಟ್ ಇಸ್ ದಿಸ್ ಅಮೋನಿಯಾ ಅಂತಂದರೆ ಏನು? ಅಮೋನಿಯಾ ಅಂತಂದರೆ ಇಟ್ ಈಸ್ ಎ ಕಾಂಪೌಂಡ್ ವಿತ್ ದ ಫಾರ್ಮುಲಾ ದಟ್ ಈಸ್ NH3 ಅಂತ ಹೇಳಿದ್ದಾನೆ. ಹೆಂಗೆ ಪ್ರೊಡಕ್ಷನ್ ಮಾಡ್ಬೋದು, ಇದನ್ನು ಯಾವ ರೀತಿ ಅದನ್ನು ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಅಂತ ಬಂದಾಗ ದೇರ್ ಆರ್ ಸರ್ಟನ್ ಕೆಮಿಕಲ್ ಮೆಥಡ್ಸ್ ಆರ್ ದೇ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನಮಗೆ ಇಲ್ಲಿ ಅಮೋನಿಯಾನ ಪ್ರಿಪ್ರೇಷನ್ ಮಾಡಬೇಕು ಅಂತಂದರೆ ಇನ್ ಟರ್ಮ್ಸ್ ಆಫ್ ಲಾರ್ಜ್ ಸ್ಕೇಲ್ ಅಂತಂದರೆ ತುಂಬ ಇನ್ ಲಾರ್ಜ್ ಅಮೌಂಟಲ್ಲಿ ನಾವು ಪ್ರಿಪ್ರೇಷನ್ ಮಾಡಬೇಕು ಅಂತಂದರೆ ಅದನ್ನು ಮ್ಯಾನುಫ್ಯಾಕ್ಚರ್ ಅಂತ ಹೇಳ್ತೀವಿ. ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ. ಇದನ್ನು ಫಸ್ಟ್ ಆಫ್ ಆಲ್ ಇದನ್ನು ಪ್ರಿಪ್ರೇಷನ್ ಅಥವಾ ಪ್ರೊಡಕ್ಷನ್ ಮಾಡೋದು ಹೆಂಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮ್ಯಾನುಫ್ಯಾಕ್ಚರ್ ಅಂತಂದರೆ ಯಾವುದರಿಂದ ಮಾಡ್ತೀವಿ ಅಂತಂದರೆ ಇಲ್ಲಿ ಒಂದು ಇನ್ ಟರ್ಮ್ಸ್ ಆಫ್ ಲಾರ್ಜ್ ಸ್ಕೇಲ್ನಲ್ಲಿ ನಾವು ಪ್ರಿಪ್ರೇಷನ್ ಏನು ಮಾಡ್ತಾಯಿದ್ದೀವಿ, ಅದನ್ನು ಒಂದು ಪ್ರೋಸೆಸ್ಸನ್ನು, ಒಂದು ನೇಮ್ಡ್ ಪ್ರೋಸೆಸ್ಸಲ್ಲಿ ಅದನ್ನು ಕ್ಯಾರಿ ಔಟ್ ಮಾಡ್ತೀವಿ. ಆ್ಯಂಡ್ ದಟ್ ಪ್ರೋಸೆಸ್ ಇಟ್ ಈಸ್ ನೋನ್ ಆಸ್ ಹೇಬರ್ಸ್ ಪ್ರೋಸೆಸ್ ಅಂತ ಕರಿತಾ ಇದ್ದಾನೆ. ಹೇಬರ್ ಅಂತಂದರೆ ದಟ್ ಈಸ್ ನಥಿಂಗ್ ಮಾಡ್ತಾ ನೇಮ್ ಆಫ್ ದ ಸೈಂಟಿಸ್ಟ್. ಅವನು ಪ್ರೊಡಕ್ಷನ್ ಮಾಡ್ದ ಅಥವಾ ಅವನು ಕಂಡಿಡ್ದವನು ಆ ಒಂದು ಮೆಥಡನ್ನು, ದೇರ್ಫೋರ್ ಅವನ ಹೆಸರನ್ನ ಕೊಟ್ಟಿದ್ದೀವಿ ಇಲ್ಲಿ. ವಾಟ್ ಇಸ್ ದಿಸ್ ಹೇಬರ್ಸ್ ಪ್ರೋಸೆಸ್ ಅಂತಂದರೆ ಏನು? ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ನಲ್ಲಿ ಕೇಳ್ತಾನೆ ನಿಮಗೆ. ಇಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ನಿಮಗೆ ಒಂದು 3 ಮ್ಯಾನುಫ್ಯಾಕ್ಚರ್ ಬರುತ್ತೆ. ಒಂದು ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ, ಮತ್ತು ಇನ್ನೊಂದು ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್, ಮತ್ತು ಅನದರ್ ಒನ್ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ಇದು 3ರಲ್ಲಿ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಮತ್ತು ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್ ಏನು ಬರುತ್ತೆ, ಇದೆರಡು ತುಂಬಾ ಇಂಪಾರ್ಟೆಂಟು. ನಿಮಗೆ ಒಂದು 2ರಿಂದ 3 ಮಾರ್ಕ್ಸ್ಗೆ ಇದೆರಡರಲ್ಲಿ ಯಾವುದಾದ್ರು ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಈವನ್ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಏನಿದೆ ಅದನ್ನು ಕೂಡ ನಿಮಗೆ ಮಧ್ಯೆ ಜಾಸ್ತಿ ಕೊಟ್ಟಿಲ್ಲ ಅದನ್ನು. ಮಧ್ಯೆ ನಿಮಗೆ ಕೊಟ್ಟರು ಅಲ್ಲಿ ಒಂದು 2 ಮಾರ್ಕ್ಸ್ಗೆ ನಿಮಗೆ ಕ್ವೆಶನನ್ನು ಕೊಡ್ಬೋದು. ಹೀಗೆ ಅರ್ಥ ಆಯ್ತಲ್ಲ? ದೇರ್ಫೋರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಮೀನ್ಸ್ ಆಫ್ ಹೇಬರ್ಸ್ ಪ್ರೋಸೆಸ್. ಹೆಂಗೆ ಮಾಡ್ತೀವಿ ಇದನ್ನು ಮ್ಯಾನುಫ್ಯಾಕ್ಚರನ್ನು? how to manufacture or how to produce this ammonia in terms of large scale by using this Haber's process ಅಂತಂದರೆ ಇದನ್ನು ಆಲ್ರೆಡಿ ಹೇಳಿದ್ದೀನಿ. ಇಲ್ಲೊಂದು ಹೇಬರ್ಸ್ ಪ್ರೋಸೆಸ್ ಅಂತಂದರೆ ಇಲ್ಲಿ ಒಂದು ಸಿಂಪಲ್ ರಿಯಾಕ್ಷನನ್ನು ಮಾಡ್ತಾ ಇದ್ದೀನಿ ಅಷ್ಟೇ.
ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತಂದರೆ ಎರಡು ಗೇಷಿಯಸ್ ಸಬ್ಸ್ಟೆನ್ಸನ್ನು ಕಂಬೈನ್ ಮಾಡ್ತಾಯಿದ್ದೀನಿ ಅಷ್ಟೇ. ಯಾವುದದು? ನಾನು ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಟು ಯು, that is by means of the combination of the two gaseous matter, that is nitrogen gas and hydrogen gas. ಇದೆರಡನ್ನೂ ನಾನು ಕಂಬೈನ್ ಮಾಡಿ ಐ ಕ್ಯಾನ್ ಏಬಲ್ ಟು ಪ್ರೊಡ್ಯೂಸ್ ದಿಸ್ ಅಮೋನಿಯಾ ಮಾಲಿಕ್ಯೂಲ್ ಅಥವಾ ಅಮೋನಿಯಾ ಕಾಂಪೌಂಡನ್ನು ನಾನು ಪ್ರೊಡಕ್ಷನ್ ಮಾಡ್ಬೋದು. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸಿಂಪಲ್ ರಿಯಾಕ್ಷನ್ ಅಂತ ಹೇಳ್ತೇನೆ. ಬಟ್ ಅದು ಸಿಂಪಲ್ ರಿಯಾಕ್ಷನ್ ಆದ್ರೂ ಕೂಡ ಅದನ್ನು ಕ್ಯಾರಿ ಔಟ್ ಮಾಡಬೇಕು ಅಂತಂದರೆ ನಮಗೆ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಅಂತ ಅನಿಸುತ್ತೆ. ಕಾಂಪ್ಲೆಕ್ಸ್ ಅಂತ ಸ್ವಲ್ಪ ಕಷ್ಟ ಇದೆ ಇದನ್ನು ಮಾಡಬೇಕು ಅಂತಂದರೆ. ಏನೇನು ಬರುತ್ತೆ ಅಂತ ನೋಡೋಣ ಇದರಲ್ಲಿ. ಅದರಲ್ಲಿ ಫಸ್ಟ್ ಹೇಳ್ತಾ ಇದ್ದೀನಿ ಇಲ್ಲಿ, ಇನ್ ಹೇಬರ್ಸ್ ಪ್ರೋಸೆಸ್ ಅಮೋನಿಯಾ ಈಸ್ ಪ್ರೊಡ್ಯೂಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ ದ ಕಾಂಬಿನೇಷನ್ ಆಫ್ ನೈಟ್ರೋಜನ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಇಲ್ಲಿ ನೈಟ್ರೋಜನ್ನು ಮತ್ತು ಹೈಡ್ರೋಜನ್ ಗ್ಯಾಸನ್ನು ಕಂಬೈನ್ ಮಾಡ್ತಾಯಿದ್ದೀವಿ. ಕಂಬೈನ್ ಮಾಡಿ ನಾವು ಅಮೋನಿಯಾನ ಪ್ರೊಡಕ್ಷನ್ ಮಾಡ್ತೀವಿ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ರಿಯಾಕ್ಷನ್ ನೋಡಿ ಹಿಂಗೆ ಹೇಳುತ್ತೆ. 1 mole ಆಫ್ ಡೈನೈಟ್ರೋಜನ್ ರಿಯಾಕ್ಟ್ಸ್ ವಿತ್ 3 moles ಆಫ್ ಹೈಡ್ರೋಜನ್ ಟು ಪ್ರೊಡ್ಯೂಸ್ 2 moles ಆಫ್ ammonia, NH3 ammonia, and during the process large amount of heat energy ಇಲ್ಲಿ ಲಿಬ್ರೇಷನ್ ಆಗ್ತಾಯಿದೆ. ಇದೇನೋ ಸಿಂಪಲ್ ರಿಯಾಕ್ಷನ್, ನಿಮಗೆ ನೋಡಿದ ತಕ್ಷಣ ಇದು ಅಯ್ಯೋ ತುಂಬ ಸಿಂಪಲ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದೀವಿ. ಬಟ್ ಟು ಕ್ಯಾರಿ ಔಟ್ ದಿಸ್ ಸಿಂಪಲ್ ಕೆಮಿಕಲ್ ರಿಯಾಕ್ಷನ್ ವಿ ಹ್ಯಾವ್ ಟು ಮೇಂಟೈನ್ ಎ ಡಿಫಿಕಲ್ಟ್ ಅಟ್ಮಾಸ್ಫಿಯರ್. ಅಂದರೆ ಇನ್ ಆರ್ಡರ್ ಟು ಕ್ಯಾರಿ ಔಟ್ ದಿಸ್ ಸಿಂಪಲ್ ರಿಯಾಕ್ಷನ್ ವಿ ನೀಡ್ ಟು ಸ್ಟ್ರಗಲ್ ವೆರಿ ಲಾರ್ಜ್, ದಟ್ ಈಸ್ ಲಾಟ್ ಅಂತ ಹೇಳ್ತಾನೆ. ತುಂಬ ಕಷ್ಟಪಟ್ಟು ಈ ಕೆಮಿಕಲ್ ರಿಯಾಕ್ಷನ್ನ, ಸಿಂಪಲ್ ರಿಯಾಕ್ಷನ್ನ ತುಂಬ ಕಷ್ಟಪಟ್ಟು ಮಾಡಬೇಕಾಗತ್ತೆ. ಯಾಕೆ ಇಲ್ಲಿ ತುಂಬ ಕಷ್ಟಪಟ್ಟು ಮಾಡಬೇಕು ಅಂತಲೇ, ಫಸ್ಟ್ ಆಫ್ ಆಲ್ ಲುಕ್ ಅಟ್ ದಟ್ ಈಕ್ವೇಷನ್. ಆ ಈಕ್ವೇಷನಲ್ಲಿ ಲೆಫ್ಟ್ ಸೈಡ್ನಲ್ಲಿ ಡೈನೈಟ್ರೋಜನ್ ಮಾಲಿಕ್ಯೂಲ್ ಮತ್ತು ಹೈಡ್ರೋಜನ್ ಗ್ಯಾಸ್ ಎರಡೂ ಇದೆಯಲ್ಲ. ಈ ಎರಡೂ ಕೂಡ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸು, ದೇ ಆರ್ ಗೇಷಿಯಸ್ ಇನ್ ನೇಚರ್. ನೈಟ್ರೋಜನ್ ಗ್ಯಾಸ್ ಇರ್ಬೋದು, ನೈಟ್ರೋಜನ್ ಮಾಲಿಕ್ಯೂಲ್ ಇರ್ಬೋದು, ಹೈಡ್ರೋಜನ್ ಮಾಲಿಕ್ಯೂಲ್ ಇರ್ಬೋದು, ಎರಡೂ ಕೂಡ ಇಲ್ಲಿ ನಿಮಗೆ ಇದು ಎಂಥದ್ದಿದು ಎರಡೂ ಗೇಷಿಯಸ್ ಮ್ಯಾಟರ್. ಟು ಕಂಬೈನ್ ದ ಗೇಷಿಯಸ್ ಮಾಲಿಕ್ಯೂಲ್ಸ್ ಇಟ್ ಈಸ್ ವೆರಿ ಹಾರ್ಡ್. It is very hard or very difficult to combine any two gaseous matter in order to carry out a chemical reaction. ಅಷ್ಟು ಸುಲಭ ಅಲ್ಲ. ನೀವು ಒಂದು ಸಾಲ್ಟನ್ನು ತೊಗೊಂಡು ಅಥವಾ ಒಂದು ಆ್ಯಸಿಡ್ನ ತೊಗೊಂಡು ಒಂದು ಬೇಸ್ ಜೊತೆ ರಿಯಾಕ್ಷನ್ ಮಾಡಿ, HCl ತೊಗೊಂಡು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಷನ್ ಮಾಡಿದ ತಕ್ಷಣ ಎರಡನ್ನೂ ಮಿಕ್ಸ್ ಮಾಡಿಬಿಟ್ರೆ ಸಾಕು ನಿಮಗೆ. ಅಲ್ಲಿ ಎರಡನ್ನೂ ಒಟ್ಟಿಗೆ ಚರಪರ ಅಂದ್ಕೊಂಡು ರಿಯಾಕ್ಷನ್ ಆಗ್ಬಿಡುತ್ತೆ, ನೋಡಿರ್ತೀರಿ ನೀವು. ಅದೇ ಥರ ಒಂದು ಸೋಡಿಯಂ ಮೆಟಲ್ನ ತೊಗೊಂಡು ನೀರಿಗೆ ಹಾಕ್ಬಿಡಿ, ಸೋಡಿಯಂ ಮೆಟಲ್ಲು ವಿಗರಸ್ಲಿ ರಿಯಾಕ್ಷನ್ ಆಗಿದ್ದು ಚಟ್ಪಟ್ ಅಂದ್ಕೊಂಡು ವಾಟರ್ ಜೊತೆ ರಿಯಾಕ್ಷನ್ ಆಗ್ಬಿಟ್ಟು ನಮಗೆ ಒಂದು ಬೇಸನ್ನು ಕೊಟ್ಬಿಡುತ್ತೆ, ಅಲಾಂಗ್ ವಿತ್ ಲಿಬ್ರೇಷನ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್. ಬಟ್ ಎರಡು ಗೇಷಿಯಸ್ ಮ್ಯಾಟರ್ನ ನೀವು ಒಟ್ಟಿಗೆ ಕಂಬೈನ್ ಮಾಡಿ ರಿಯಾಕ್ಷನ್ ಮಾಡಬೇಕು ಅಂತಂದರೆ ಇಟ್ ಈಸ್ ಹೈಲಿ ಡಿಫಿಕಲ್ಟ್, ಇಟ್ ಈಸ್ ಹೈಲಿ ಕಾಂಪ್ಲೆಕ್ಸ್. ಹಾಗಿದ್ರೆ ಹೆಂಗೆ ಮಾಡೋದು ಸರ್? ಇದನ್ನು ರಿಯಾಕ್ಷನ್ ಮಾಡೋಕ್ಕೆ ಆಗೋದಿಲ್ವಾ ಅಂತಂದರೆ, ನಾನು ಆಲ್ರೆಡಿ ಹೇಳಿದ್ದೀನಿ. ರಿಯಾಕ್ಟಿವಿಟಿ ಇನರ್ಟಿ ಅಂದರೆ ರೂಮ್ ಟೆಂಪರೇಚರ್ನಲ್ಲಿ ಕಷ್ಟ ಇದು. ಬಟ್ ಇದನ್ನು ಯಾವ ರೀತಿ ಮಾಡ್ತೀವಿ ಅಂತಲೇ ಬೈ ಮೀನ್ಸ್ ಆಫ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಆ್ಯಂಡ್ ಬೈ ಮೀನ್ಸ್ ಆಫ್ ಇನ್ಕ್ರೀಸಿಂಗ್ ದ ಪ್ರೆಷರ್ ಆಫ್ ದ ರಿಯಾಕ್ಷನ್ ಮಿಕ್ಸ್ಚರ್. ಆ್ಯಂಡ್ ಇನ್ ಅಡಿಷನ್ ಟು ದಟ್ ಅಷ್ಟೇ ಸಾಕಾಗೋದಿಲ್ಲ, ಇಲ್ಲಿ ನಾವೊಂದು ಕ್ಯಾಟಲಿಸ್ಟನ್ನು ನಾವು ತೊಗೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾವು ದ ಕಾಂಬಿನೇಷನ್ ಆಫ್ ದ ಡೈನೈಟ್ರೋಜನ್ ಆ್ಯಂಡ್ ದ ಹೈಡ್ರೋಜನ್ ಮಾಲಿಕ್ಯೂಲ್ನ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಮೇಂಟೈನ್ ಸರ್ಟನ್ ಆಪ್ಟಿಮಮ್ ಕಂಡೀಷನ್ಸ್. ಆಪ್ಟಿಮಮ್ ಕಂಡೀಷನ್ ಅಂತಲೇ ಒಂದು ಮ್ಯಾಕ್ಸಿಮಮ್ ಕಂಡೀಷನ್, ಮ್ಯಾಕ್ಸಿಮಮ್ ಸಿಚುಯೇಷನ್, ಮ್ಯಾಕ್ಸಿಮಮ್ ಎನ್ವೈರ್ನಮೆಂಟನ್ನು ಕೊಡಬೇಕು. ಅದಕ್ಕೆ ಒಂದು ಆಪ್ಟಿಮಮ್ ಅಂತಲೇ ಒಂದು ಸೂಟಬಲ್ ವಾತಾವರಣ, ಸೂಟಬಲ್ ಅಟ್ಮಾಸ್ಫಿಯರನ್ನು ಕೊಡಬೇಕು ಅದಕ್ಕೆ. ಯಾವುದದು ಸೂಟಬಲ್ ಅಟ್ಮಾಸ್ಫಿಯರ್ ಅಂತ ಬಂದಾಗ, ಇನ್ ಆರ್ಡರ್ ಟು ಮೇಕ್ ದ ಕೆಮಿಕಲ್ ರಿಯಾಕ್ಷನ್ ವೆರಿ ಈಸಿ ಟು ಕ್ಯಾರಿ. ಅದನ್ನು ನಾವು ತುಂಬ ಈಸಿಲಿ ಅದನ್ನು ಮಾಡಬೇಕು. ಅದೆರಡೂ ಈಸಿಲಿ ಕಂಬೈನ್ ಆಗಬೇಕು ಅಂತಂದರೆ ನಾವು ಒಂದು ಆಪ್ಟಿಮಮ್ ಕಂಡೀಷನ್ಸನ್ನು ಮೇಂಟೈನ್ ಮಾಡಬೇಕು. ಇಲ್ಲಿ ಹೇಳ್ತಾರೆ ನೋಡಿ, ಇಲ್ಲಿ ವಾಟ್ ಈಸ್ ದಟ್ ಆಪ್ಟಿಮಮ್ ಕಂಡೀಷನ್ಸ್ ಅಂತಂದರೆ ಕಂಡೀಷನ್ಸ್ ಟು ಬಿ ಮೇಂಟೈನ್ ಅಂತ ತೊಗೊಂಡಿದ್ದೀನಿ. ಅಂದರೆ ಯಾಕೆ ಇಲ್ಲಿ ಮೇಂಟೈನ್ ಮಾಡಬೇಕು ಕಂಡೀಷನ್ಸನ್ನು ಅಂತಂದರೆ, ನಾರ್ಮಲ್ ಕಂಡೀಷನ್ಸಲ್ಲಿ ಇದು ಎರಡು ಕಂಬೈನ್ ಆಗೋದಿಲ್ಲ, ಎರಡು ರಿಯಾಕ್ಷನ್ ಆಗೋದಿಲ್ಲ. ಓನ್ಲಿ ವೆನ್ ವಿ ಮೇಂಟೈನ್ ದಿಸ್ ಆಪ್ಟಿಮಮ್ ಕಂಡೀಷನನ್ನು ಮೇಂಟೈನ್ ಮಾಡಿದಾಗ ಮಾತ್ರ ಇವೆರಡು ಕಂಬೈನ್ ಆಗುತ್ತೆ. ಹಾಗಿದ್ರೆ ವಾಟ್ ಆರ್ ದ ಆಪ್ಟಿಮಮ್ ಕಂಡೀಷನ್ಸ್ ಟು ಬಿ ಮೇಂಟೈನ್ಡ್ ಇನ್ ಆರ್ಡರ್ ಟು ಕ್ಯಾರಿ ಔಟ್ ದಿಸ್ ಕಾಂಬಿನೇಷನ್ ಆರ್ ಇನ್ ಆರ್ಡರ್ ಟು ಕಂಬೈನ್ ದ ನೈಟ್ರೋಜನ್ ವಿತ್ ದಟ್ ಆಫ್ ಹೈಡ್ರೋಜನ್ ಟು ಪ್ರೊಡ್ಯೂಸ್ ದಿಸ್ ಅಮೋನಿಯಾ ಅಂತಂದರೆ, ಅದರಲ್ಲಿ ನೋಡಿ, ಒಂದು ಆಪ್ಟಿಮಮ್ ಕಂಡೀಷನ್ ಅಂತ ತೊಗೊಂಡ್ರೆ we have to maintain or we have to increase the pressure to a very high pressure condition, that is around 200 atmospheric pressure ಅಂತ ಹೇಳ್ತಾನೆ. ನಾವೇನಿದ್ದೀವಿ, ನಾವು ಭೂಮಿ ಮೇಲೆ ಏನಿದ್ದೀವಿ, ನಮ್ಮ ಸುತ್ತಲೂ ಪ್ರೆಷರ್ ಎಷ್ಟಿದೆ ಅಂತಂದರೆ ದ ನಾರ್ಮಲ್ ರೂಮ್ ಪ್ರೆಷರ್ ಅಥವಾ ನಾರ್ಮಲ್ ಕಂಡೀಷನ್ಸಲ್ಲಿ ರೂಮ್ ಪ್ರೆಷರ್ ಎಷ್ಟಿದೆ ಅಂತಂದರೆ 1 atmosphere ಅಂತ ತೊಗೊಳ್ತೀನಿ. ಗೊತ್ತಲ್ಲ ನಿಮಗೆ, 1 atmosphere.
Therefore, this 1 atmosphere, so it is very less for that chemical reaction to conduct. ಸೊ ಇದನ್ನು ಮಾಡಬೇಕು ಅಂತಂದರೆ ತುಂಬ ಕಷ್ಟ ಸಾಧ್ಯ ಆ ಕಂಡೀಷನಲ್ಲಿ. ದೇಫೋ ಇದರ ಒಂದು ನಾವೇನಿದ್ದೀವಿ, ಸೊ ಈ ಪ್ರೆಷರಲ್ಲಿ ಏನಿದ್ದೀವಿ, ನಮ್ಮ ಸುತ್ತಲೂ ಏನು ಪ್ರೆಷರ್ ಇದೆ, ನಮ್ಮ ಮೇಲೆ ಎಷ್ಟು ಪ್ರೆಷರ್ ಬೀಳ್ತಾ ಇದೆ, ಅದರ ಒಂದು 200 ಪಟ್ಟು ಜಾಸ್ತಿ ಮಾಡಬೇಕು. ದಟ್ ಈಸ್ ವಿ ಹ್ಯಾವ್ ಟು ಮೇಂಟೈನ್ ಎ ಪ್ರೆಷರ್ ಕಂಡೀಷನ್ ಆಫ್ 200 ಅಟ್ಮಾಸ್ಫಿಯರಿಕ್ ಪ್ರೆಷರ್. 200 ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಮೇಂಟೈನ್ ಮಾಡಿದ್ರೆ ಮಾತ್ರ ರಿಯಾಕ್ಷನ್ ಆಗುತ್ತೆ. ಸೊ ಯಾವುದು, ನೈಟ್ರೋಜನ್ ಮತ್ತು ಹೈಡ್ರೋಜನ್. ಇದು ಒಂದು ಕಂಡೀಷನ್ನು, ವಿ ಹ್ಯಾವ್ ಟು ಮೇಂಟೈನ್ ಎ ಪ್ರೆಷರ್ ಆಫ್ 200 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸಾಕಾ? ಇಲ್ಲ, ಸಾಕಾಗೋದಿಲ್ಲ. ಸೊ ಅದಷ್ಟೇ ಅಲ್ಲ, ಬರೀ ಪ್ರೆಷರನ್ನು ಮೇಂಟೈನ್ ಮಾಡಿಬಿಟ್ರೆ ಸಾಕಾಗೋದಿಲ್ಲ. ವಿ ಹ್ಯಾವ್ ಟು ಮೇಂಟೈನ್ ದ ಟೆಂಪರೇಚರ್ ಆಲ್ಸೋ. We have to maintain the temperature also. So how much temperature that we maintain, that we should maintain ಅಂತಂದರೆ ಅರೌಂಡ್ 773 ಕೆಲ್ವಿನ್ ಟೆಂಪರೇಚರ್. ನಾರ್ಮಲ್ ಟೆಂಪರೇಚರ್, ನಾರ್ಮಲ್ ರೂಮ್ ಟೆಂಪರೇಚರ್ ಇವಾಗ ಒಂದು 25 to 27 ಡಿಗ್ರಿ ಇರ್ಬೋದು ಇನ್ ಟರ್ಮ್ಸ್ ಆಫ್ ಡಿಗ್ರಿ ಕೆಲ್ವಿನ್. ಇನ್ ಟರ್ಮ್ಸ್ ಆಫ್ ಅದು ಕೆಲ್ವಿನ್ನು 27 ಡಿಗ್ರಿ ಅಂತ ತೊಗೊಂಡ್ರೆ ಅದು 300 ಕೆಲ್ವಿನ್ ಅಂತ ತೊಗೊಳ್ತೀವಿ. ಬಟ್ ಆ 300 ಕೆಲ್ವಿನ್ ಟೆಂಪರೇಚರ್ನಲ್ಲಿ ದಿಸ್ ರಿಯಾಕ್ಷನ್ ವಿಲ್ ನಾಟ್ ಟೇಕ್ಸ್ ಪ್ಲೇಸ್. ದೇಫೋ ಇದನ್ನು ಕ್ಯಾರಿ ಔಟ್ ಮಾಡಬೇಕಾ, ಇದನ್ನು ರಿಯಾಕ್ಷನ್ನ ಮಾಡಬೇಕಾ? ನೀವು ರಿಯಾಕ್ಷನ್ನ ಮಾಡಬೇಕು ಅಂತಂದರೆ ದಿಸ್ ಟೆಂಪರೇಚರ್ ಈಸ್ ನಾಟ್ ವೆಲ್ ಅನಫ್. ದೇಫೋ ವಿ ಹ್ಯಾವ್ ಟು ಇನ್ಕ್ರೀಸ್ ದಿಸ್, ವಿ ನೀಡ್ ಟು ಇನ್ಕ್ರೀಸ್ ದಿಸ್ ಟೆಂಪರೇಚರ್ ಅಪ್ ಟು 773 ಕೆಲ್ವಿನ್ ಟೆಂಪರೇಚರ್. ಅಂದರೆ ನಾರ್ಮಲ್ ರೂಮ್ ಟೆಂಪರೇಚರ್ ಕಂಡೀಷನ್ಗಿಂತ ನಾನು 500 ಡಿಗ್ರಿನ ಅಥವಾ 500 ಕೆಲ್ವಿನ್ ಜಾಸ್ತಿ ಮಾಡಬೇಕು ನಾನು. ದಟ್ ಈಸ್ ವಿ ಹ್ಯಾವ್ ಟು ಇನ್ಕ್ರೀಸ್ ದ ಪ್ರೆಷರ್ ಕಂಡೀಷನ್, ಟೆಂಪರೇಚರ್ ಕಂಡೀಷನ್ ಬೈ ಮೀನ್ಸ್ ಆಫ್ 400 ಕೆಲ್ವಿನ್. 500 ಅಲ್ಲ, 400 ಕೆಲ್ವಿನ್. Therefore, we have to maintain a very high temperature condition. ಎರಡು ನೋಡಿ, ಒಂದು ಟೆಂಪರೇಚರ್ನ ಮೇಂಟೈನ್ ಮಾಡಬೇಕು, ಇನ್ನೊಂದು ಪ್ರೆಷರನ್ನು ಮೇಂಟೈನ್ ಮಾಡಬೇಕು. ಸಾಕಾ? ಬರೀ ಟೆಂಪರೇಚರ್ ಮತ್ತು ಪ್ರೆಷರ್ನ ಮೇಂಟೈನ್ ಮಾಡಿಬಿಟ್ಟು ಎರಡನ್ನೂ ಕಂಬೈನ್ ಮಾಡಿ ಅಂತಂದರೆ ಆಗ್ಬಿಡುತ್ತಾ ಅಂತಲೇ ಆಗೋದಿಲ್ಲ. ಸೊ ಯಾಕೆ ಆಗೋದಿಲ್ಲ ಅಂತಂದರೆ ನೋಡಿ, ಅಬ್ಸರ್ವ್ ಮಾಡಿ, ಎರಡೂ ನೈಟ್ರೋಜನ್ ಆಗ್ಬೋದು ಮತ್ತು ಹೈಡ್ರೋಜನ್ ಆಗ್ಬೋದು, ಎರಡೂ ದೇ ಆರ್ ದ ಗೇಷಿಯಸ್ ಮ್ಯಾಟರ್. ಈಗ ಗೇಷಿಯಸ್ ಮ್ಯಾಟರ್ ಯಾವಾಗಲೂ ಇಲ್ಲಿ ನಾವು ತೊಗೊಂಡ್ರೆ ಹೆಂಗಿರುತ್ತೆ ಅದು ಅಂತಂದರೆ, ಏರ್ನಲ್ಲಿ ಅದು ತೇಲಾಡ್ತಾ ಇರುತ್ತೆ. ಅದು ಒಂದು ಕಡೆ ಕೂತ್ಕೊಳ್ಳಲ್ಲ, ಅದು ಗೇಷಿಯಸ್ ಮ್ಯಾಟರು ಅಲ್ವಾ? ಯಾಕೆಂದರೆ ಏರ್ನಲ್ಲಿ ಅದು ಏನಾಗಿರುತ್ತೆ, ಸೊ ಅದೇನಾಗುತ್ತೆ, ಆರಾಮಾಗಿ ತೇಲಾಡ್ತಾ ಇರುತ್ತೆ. ವಿ ಹ್ಯಾವ್ ಟು, ಈಗ ನಾವೇನು ಮಾಡಬೇಕು, ಆ ಎರಡು ಗೇಷಿಯಸ್ ಸಬ್ಸ್ಟೆನ್ಸ್ಗೆ ಅಥವಾ ಎರಡು ಗೇಷಿಯಸ್ ಮಾಲಿಕ್ಯೂಲ್ಸ್ ಏನಿದೆ, ಅದೆರಡು ಮಾಲಿಕ್ಯೂಲ್ಸ್ಗೆ ನಾವು ಒಂದು ಆ್ಯಕ್ಟಿವ್ ಸರ್ಫೇಸನ್ನು ಪ್ರೊವೈಡ್ ಮಾಡಿಕೊಡ್ಬೇಕು, ಅಥವಾ ಅದನ್ನು ನಾವು ಒಂದು ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ. ಯಾವಾಗಲೂ ರಿಯಾಕ್ಷನ್ ಆಗಬೇಕು ಅಂತಂದರೆ, ರಿಯಾಕ್ಷನ್ ಆಗಬೇಕು ಅಂತಂದರೆ ಅದಕ್ಕೊಂದು ಆ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸು ಒಂದು ಡೆಫಿನೆಟ್ ಸರ್ಫೇಸ್ ಮೇಲೆ ಅದು ಫಸ್ಟು ಪ್ಲೇಸ್ ಆಗಿರಬೇಕು, ಅದು ಕೂತಿರಬೇಕು. ಎಸ್ಪೆಷಲಿ ಇನ್ ದ ಕೇಸ್ ಆಫ್ ಗೇಷಿಯಸ್ ಮ್ಯಾಟರ್. ಯಾವಾಗ ಹತ್ರ ಬರುತ್ತೆ, ತೇಲಾಡ್ತಾ ಇದ್ದಾಗ ಎರಡು ಗೇಷಿಯಸ್ ಮ್ಯಾಟರು ಏರ್ನಲ್ಲಿದ್ದಾಗ ಏನಾಗುತ್ತೆ, ಒಂದು ಹತ್ತಾಗ ಹೋಗುತ್ತೆ, ಇನ್ನೊಂದು ಇತ್ಲಾಗ ಹೋಗುತ್ತೆ. ಅದೇನೋ ಅಂತಾರಲ್ಲ, ಎತ್ತು ನೀರಿಗೆ ಎಳೆದ್ರೆ ಕೋಣ ಅದೆಲ್ಲ ಎಳಿತಂತೆ, ಹಾಗೆ. ಹಾಗೆ ಆ ಥರ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಬಟ್ ಈಗ ನಾವೇನು ಮಾಡಬೇಕು, ಆ ಎರಡು ಗೇಷಿಯಸ್ ಮ್ಯಾಟರ್ನ ಹಿಡಿದು ಒಂದು ಕಡೆ ಕೂರಿಸ್ಬೇಕು. ನಾವು ಎಲ್ಲಿ ಕೂರಿಸ್ತೀವಿ ಅಂತಂದರೆ, ನಾವು ಅಲ್ಲೊಂದು ಸರ್ಫೇಸನ್ನು ಪ್ರೊವೈಡ್ ಮಾಡಬೇಕು, ಅದಕ್ಕೆ ಒಂದು ಜಾಗನ ಮಾಡಿಕೊಡ್ಬೇಕು ನಾವು. ಆ ಸರ್ಫೇಸ್ ಏರಿಯಾನ ನಾವು ಯಾವ ರೀತಿ ಪ್ರೊವೈಡ್ ಮಾಡ್ತೀವಿ ಅಂತಾನೆ, ಬೈ ಯೂಸಿಂಗ್ ಎ ಸೂಟಬಲ್ ಕ್ಯಾಟಲಿಸ್ಟ್ ಅಂತ ಹೇಳ್ತಾನೆ. ದ ಥರ್ಡ್ ಇಂಪಾರ್ಟೆಂಟ್ ಆಪ್ಟಿಮಮ್ ಕಂಡೀಷನ್ ಏನು ಅಂತಂದರೆ, ಇನ್ ಅಡಿಷನ್ ಟು ದ ಪ್ರೆಷರ್ ಮತ್ತು ಟೆಂಪರೇಚರ್ ಜೊತೆಗೆ ವಿ ಹ್ಯಾವ್ ಟು ಟೇಕ್ ಆರ್ ವಿ ನೀಡ್ ಟು ಟೇಕ್ ಒನ್ ಸೂಟಬಲ್ ಕ್ಯಾಟಲಿಸ್ಟನ್ನು ತೊಗೊಳ್ತೀವಿ. ದ ಪ್ರೆಸೆನ್ಸ್ ಆಫ್ ಎ ಕ್ಯಾಟಲಿಸ್ಟ್ ಈಸ್ ಎ ಮಸ್ಟ್ ಅಂತ ಹೇಳ್ತಾನೆ ಇಲ್ಲಿ. ದೇಫೋ ಇಲ್ಲೊಂದು ಕ್ಯಾಟಲಿಸ್ಟನ್ನ ಯೂಸ್ ಮಾಡ್ತೀವಿ. ವಾಟ್ ಇಸ್ ದಟ್ ಕ್ಯಾಟಲಿಸ್ಟ್ ಅಂತಂದರೆ, ಐರನ್ ಆಕ್ಸೈಡ್ ವಿಚ್ ಈಸ್ ಯೂಸ್ಡ್ ಆಸ್ ಎ ಕ್ಯಾಟಲಿಸ್ಟ್ ಇಯರ್ ಅಂತ ಹೇಳ್ತಾನೆ. ಐರನ್ ಆಕ್ಸೈಡನ್ನು ನಾವು ಇಲ್ಲಿ ಕ್ಯಾಟಲಿಸ್ಟ್ ಅಂತ ಯೂಸ್ ಮಾಡ್ತೀವಿ. ಅದರ ಜೊತೆಗೆ ಕ್ಯಾಟಲಿಸ್ಟ್ ಜೊತೆಗೆ ಐರನ್ ಆಕ್ಸೈಡ್ ಅಥವಾ ಈವನ್ ಫೈನ್ಲಿ ಡಿವೈಡೆಡ್ ಐರನ್ ಅಂತಲೇ ಹೇಳ್ತಾನೆ. ನಾವು ಐರನ್ ಆಕ್ಸೈಡ್ ಆದರೂ ತೊಗೊಬೋದು ಅಥವಾ ಐರನ್ ಆದರೂ ತೊಗೊಬೋದು ಅಂತ ಹೇಳ್ತಾನೆ. ಆ್ಯಂಡ್ ಇನ್ ಅಡಿಷನ್ ಟು ದಟ್ ಐರನ್ ಆಕ್ಸೈಡ್ ತೊಗೊಂಡಾಗ ವಿಚ್ ಇಸ್ ಮಿಕ್ಸ್ಡ್ ವಿತ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಪೊಟ್ಯಾಷಿಯಮ್ ಆಕ್ಸೈಡ್ ಆ್ಯಂಡ್ ಅಲ್ಯೂಮಿನಿಯಂ ಆಕ್ಸೈಡ್, ದೇ ಕ್ಯಾನ್ ಆ್ಯಕ್ಟ್ ಆ್ಯಸ್ ಪ್ರೊಮೋಟರ್ ಅಂತ ಹೇಳ್ತಾನೆ. ಪ್ರೊಮೋಟರ್ ಫಾರ್ ದ ಕ್ಯಾಟಲಿಸ್ಟ್ ಅಂತ ಹೇಳ್ತೀವಿ. ಮುಂದೆ ಏನು ಅಂತ ಗೊತ್ತಾಗುತ್ತೆ ನಿಮಗೆ. ದೇರ್ಫೋರ್ ಇಲ್ಲಿ ಒಂದು ಟೆಂಪರೇಚರ್ನ ಮೇಂಟೈನ್ ಮಾಡಿದ್ರೆ ಸಾಕಾಗೋದಿಲ್ಲ, ಅಥವಾ ಪ್ರೆಷರ್ನ ಮೇಂಟೈನ್ ಮಾಡಿಬಿಟ್ರೆ ಸಾಕಾಗೋದಿಲ್ಲ. ನಾವು ಇನ್ನೂ ಒಂದು ಕಂಡೀಷನ್ನ ಮೇಂಟೈನ್ ಮಾಡಬೇಕು. ನಾವು ಅಲ್ಲೊಂದು ಕ್ಯಾಟಲಿಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅಥವಾ ಕ್ಯಾಟಲಿಸ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಎ ಕ್ಯಾಟಲಿಸ್ಟ್ ನಾವು ರಿಯಾಕ್ಷನನ್ನು ಕ್ಯಾರಿ ಔಟ್ ಮಾಡಬೇಕು ಅಂತ ಹೇಳ್ತೀವಿ. ದೇರ್ಫೋರ್ ವಾಟ್ ಇಸ್ ದಟ್ ಕ್ಯಾಟಲಿಸ್ಟ್ ಅಂತಂದರೆ, ಐರನ್ ಆಕ್ಸೈಡ್ ವಿಚ್ ಈಸ್ ಯೂಸ್ಡ್ ಆಸ್ ಎ ಕ್ಯಾಟಲಿಸ್ಟ್. ಅರ್ಥ ಆಗಿದೆಯಲ್ಲ? ದೇರ್ಫೋರ್ ಇಟ್ ಈಸ್ ಆಲ್ ಅಬೌಟ್ ದ ಆಪ್ಟಿಮಮ್ ಕಂಡೀಷನ್ಸ್ ಟು ಬಿ ಮೇಂಟೈನ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ. ಇನ್ ದಿಸ್ ಪ್ರೋಸೆಸ್, ದಟ್ ಈಸ್ ಹೇಬರ್ಸ್ ಪ್ರೋಸೆಸ್. ಗೊತ್ತಾಯ್ತಲ್ಲಪ್ಪ ಇದು? ದೇರ್ಫೋರ್ ಒಂದು ರಿಯಾಕ್ಷನ್ ಏನಾಗುತ್ತೆ ಅಂತ ಗೊತ್ತಾಯಿತು, ಮತ್ತು ರಿಯಾಕ್ಷನ್ನ ಮಾಡಬೇಕು ಅಂತಲೇ ಈಗ ಆಪ್ಟಿಮಮ್ ಕಂಡೀಷನ್ಸ್ ಏನು ಮೇಂಟೈನ್ ಮಾಡಬೇಕು ಅಂತ ಗೊತ್ತಾಯಿತು. ಈಗ ಮುಂದೆ ಹೋದರೆ ಹಾಗಿದ್ರೆ ಹೆಂಗೆ ರಿಯಾಕ್ಷನ್ ಆಗುತ್ತೆ, ಎಲ್ಲಾಗುತ್ತೆ ಇದು ಅನ್ನೋದನ್ನು ನೋಡೋಣ.
So the production of this ammonia by using this Haber's process, which can be explained by using a simple ಇಲ್ಲೊಂದು ಫ್ಲೋ ಚಾರ್ಟನ್ನು ಯೂಸ್ ಮಾಡಿ ಅಥವಾ ಫ್ಲೋ ಚಾರ್ಟನ್ನು ನಿಮಗೆ ತೋರಿಸಿ ಅದರ ಮುಖಾಂತರ ನಿಮಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಎಕ್ಸಾಮ್ನಲ್ಲಿ ಕೇಳ್ತಾನೆ ಅವನು. ಸೊ ರೈಟ್ ದ ಫ್ಲೋ ಚಾರ್ಟ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಹೇಬರ್ಸ್ ಪ್ರೋಸೆಸ್, ಮ್ಯಾನುಫ್ಯಾಕ್ಚರ್ ಆಫ್ ದ ಅಮೋನಿಯಾ ಬೈ ಹೇಬರ್ಸ್ ಪ್ರೋಸೆಸ್ ಅಂತ ಫ್ಲೋ ಚಾರ್ಟನ್ನು ಬರೆಯೋಕ್ಕೆ ಕೇಳ್ತಾನೆ. ಅದನ್ನು ನೀವು ನೀಟಾಗಿ ನೋಡ್ಕೊಬೇಕೀಗ. ಹಾಗಿದ್ರೆ ನೀವು ಎಲ್ಲಿ ಪ್ರಿಪ್ರೇಷನ್ ಮಾಡ್ತೀರಿ, ಹೆಂಗಾಗುತ್ತೆ ಅದು ಮ್ಯಾನುಫ್ಯಾಕ್ಚರ್ ಅಂತ ಬಂದಾಗ, ಸೊ ದಟ್ ಮ್ಯಾನುಫ್ಯಾಕ್ಚರ್ ಆಫ್ ದ ಅಮೋನಿಯಾ ವಿಚ್ ಕ್ಯಾನ್ ಬಿ ಶೋನ್ ಲೈಕ್ ದಿಸ್, ವಿಚ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ವಿತ್ ದ ಹೆಲ್ಪ್ ಆಫ್ ದಿಸ್ ಸಿಂಪಲ್ ಫ್ಲೋ ಚಾರ್ಟ್ ಅಂತ ಹೇಳ್ತಾನೆ. ಸೊ ಫ್ಲೋ ಚಾರ್ಟಲ್ಲಿ ಕಾಣ್ತಾ ಇದೆ ನಿಮಗೆ. ಸೊ ಇದೊಂದು ಫ್ಲೋ ಚಾರ್ಟ್ ಅಂತಂದರೆ ಏನು ಅಂತ ಅದೊಂದು ಚಾರ್ಟು ನಿಮ್ಗೆ ಗೊತ್ತಿದೆ, ಚಾರ್ಟ್ ಅಂತ ಹೇಳ್ತೀವಿ. ಆ ಚಾರ್ಟ್ ಫ್ಲೋ ಚಾರ್ಟ್ ಅಂತಂದರೆ ಸೊ ಅದೇನು ಮಾಡುತ್ತೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದೆ? ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಫ್ರಮ್ ದ ಟು ನೈಟ್ರೋಜನ್ ಮತ್ತು ಹೈಡ್ರೋಜನ್ ಗ್ಯಾಸಿಂದ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ನಿಮಗೆ ಅದು ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ನೋಡಿ, ಈ ಫ್ಲೋ ಚಾರ್ಟಲ್ಲಿ ಏನೇನಿದೆ ಅಂತಂದರೆ, ಸೊ ಲೆಫ್ಟ್ ಸೈಡ್ನಲ್ಲಿ ನೋಡಿ, ಐ ಹ್ಯಾವ್ ಟೇಕನ್ ಟು ಸಿಂಪಲ್, ಅಲ್ಲಿ 2 ಪೈಪ್ಸ್ ಇದೆ, ಪೈಪ್ ಅಂತ ಅಂದ್ಕೊಳ್ಳೋಣ. ಅದನ್ನು 2 ಇನ್ಲೆಟನ್ನು ತೊಗೊಂಡಿದ್ದೀನಿ. ದೀಸ್ ಆರ್ ದ 2 ಇನ್ಲೆಟ್ಸ್ ಅಂತ ಹೇಳ್ತಾನೆ. ಆ ಇನ್ಲೆಟ್ ಮುಖಾಂತರ ಏನು ಪಾಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಒಂದು ಪೈಪಿಂದ ನಾವು ನೈಟ್ರೋಜನ್ ಗ್ಯಾಸನ್ನು ಬಿಡ್ತಾ ಇದ್ದೀವಿ ಅಥವಾ ನೈಟ್ರೋಜನ್ ಗ್ಯಾಸನ್ನು ಹಾಯಿಸ್ತಾ ಇದ್ದೀವಿ, ಹರಿಸ್ತಾ ಇದ್ದೀವಿ, ಪಾಸ್ ಮಾಡ್ತಾ ಇದ್ದೀವಿ. ಇನ್ನೊಂದು ಪೈಪಿಂದ ನಾವು ಹೈಡ್ರೋಜನ್ ಗ್ಯಾಸನ್ನು ಪಾಸ್ ಮಾಡೋದಕ್ಕೆ 2 ಇನ್ಲೆಟ್ ಇದೆ. ಗೊತ್ತಾಯ್ತಲ್ಲ? ಸೊ ಇಲ್ಲಿ 2 ಇನ್ಲೆಟ್ ಇದೆ. ನೆಕ್ಸ್ಟು ಅದೆರಡು ಒಟ್ಟಿಗೆ ಕಂಬೈನ್ ಆಗಿ ಅಂದರೆ ಎರಡನ್ನೂ ಒಂದು ಕಡೆ ಪಾಸ್ ಮಾಡಿ ಏನು ಮಾಡ್ತೀವಿ, ನೆಕ್ಸ್ಟು ಅದೆರಡೂ ಗ್ಯಾಸನ್ನು ತೊಗೊಂಬಂದು ಒಂದು ಕಂಪ್ರೆಸರ್ಗೆ ಅದನ್ನು ಫಸ್ಟು ಪಾಸ್ ಮಾಡ್ತೀವಿ. ಸೊ ದಿಸ್ ಈಸ್ ವಾಟ್ ಕಾಲ್ಡ್ ಆಸ್ ಕಂಪ್ರೆಸರ್ ಅಂತ ಹೇಳ್ತೀವಿ. ಯಾಕೆ ಇಲ್ಲಿ ಕಂಪ್ರೆಸರ್ನ ತೊಗೊಬೇಕು, ಕಂಪ್ರೆಸರ್ ಮುಖಾಂತರ ಪಾಸ್ ಮಾಡಬೇಕು ಅಂತಾನೆ ಅಲ್ಲಿ ಹೇಳ್ದ ನೋಡಿ. ಫಸ್ಟ್ ಕಂಡೀಷನ್ ಟು ಬಿ ಮೇಂಟೈನ್ಡ್ ಅಲ್ಲಿ ಹೇಳ್ತಾನೆ. ಸೊ ಫಸ್ಟು ಇದೆರಡು ಕಂಬೈನ್ ಆಗಬೇಕು ಅಂತಾನೆ ಒಂದು ಪ್ರೆಷರ್ ಕಂಡೀಷನ್. ಎಸ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ನಿಮ್ಗೆ ಹೇಳ್ತಾ ಇದ್ದೆ, ಫಸ್ಟು 2 ಇನ್ಲೆಟ್ ಮುಖಾಂತರ 2 ಪೈಪ್ ಮುಖಾಂತರ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಗ್ಯಾಸನ್ನು ಪಾಸ್ ಮಾಡ್ತೀವಿ. ಎಲ್ಲಿಗೆ ಪಾಸ್ ಮಾಡ್ತೀವಿ ಅಂತ ಫಸ್ಟು ಕಂಪ್ರೆಸರ್ ಮುಖಾಂತರ ಪಾಸ್ ಮಾಡ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಕಂಪ್ರೆಸರ್. ಯಾಕೆ ಅದನ್ನು ಕಂಪ್ರೆಸರ್ ಮುಖಾಂತರ ಪಾಸ್ ಮಾಡಬೇಕು ಅಂತಂದರೆ, ಸೊ ಕಂಡೀಷನ್ ಹೇಳ್ತಾನೆ ಅಲ್ಲಿ. ಫಸ್ಟ್ ಕಂಡೀಷನ್ ಟು ಬಿ ಮೇಂಟೈನ್ಡ್ ಅಲ್ಲಿ ಹೇಳ್ತಾನೆ ಅಲ್ಲಿ, ವಿ ಹ್ಯಾವ್ ಟು ಮೇಂಟೈನ್ ವೆರಿ ಹೈ ಪ್ರೆಷರ್ ಕಂಡೀಷನ್ ಆಫ್ 200 ಅಟ್ಮಾಸ್ಫಿರಿಕ್ ಪ್ರೆಷರ್ನ ಮೇಂಟೈನ್ ಮಾಡಬೇಕಲ್ಲ. ನಾನು ನೈಟ್ರೋಜನ್ ಗ್ಯಾಸನ್ನು ಏನು ತೊಗೊಂಡಿದ್ದೆ ಅದನ್ನು ಲೋ ಪ್ರೆಷರ್ ಕಂಡೀಷನಲ್ಲಿ ತೊಗೊಂಡಿದ್ದೆ. ಸೊ ಅದನ್ನು ನೆಕ್ಸ್ಟು ಅದನ್ನು ಪಾಸ್ ಮಾಡಿ ಏನು ಮಾಡ್ತೀನಿ, ಅದನ್ನು ಕಂಪ್ರೆಸರ್ ಮುಖಾಂತರ ಪಾಸ್ ಮಾಡ್ತೀನಿ. ಸೊ ವಿತಿನ್ ದಟ್ ಕಂಪ್ರೆಸರ್ ಒಳಗಡೆ ಏನಾಗುತ್ತೆ ಅಂತಂದರೆ ದ ಪ್ರೆಷರ್ ಆಫ್ ದ ಗ್ಯಾಸನ್ನು ತುಂಬ ಜಾಸ್ತಿ ಮಾಡ್ತೀನಿ. ಎಷ್ಟಕ್ಕೆ ಮಾಡ್ತೀನಿ ಅಂತಂದರೆ 200 ಅಟ್ಮಾಸ್ಫಿರಿಕ್ ಪ್ರೆಷರ್ಗೆ ಅದನ್ನು ನಾವು ಇನ್ಕ್ರೀಸ್ ಮಾಡ್ಕೊಳ್ಬೇಕು. ದೇರ್ಫೋರ್ ಅಲ್ಲಿ ಬೋತ್ ದ ಗ್ಯಾಸಸ್ ನೈಟ್ರೋಜನ್ನು ಮತ್ತು ಹೈಡ್ರೋಜನ್ ಗ್ಯಾಸ್ ಎರಡೂ ಏನಾಗುತ್ತೆ, ಕಂಪ್ರೆಸ್ ಆಗುತ್ತೆ. ಕಂಪ್ರೆಸ್ ಅಂತಂದರೆ ವಾಲ್ಯೂಮ್ ಕಂಪ್ರೆಷನ್ ಗೊತ್ತಿದೆ ನಿಮಗೆ. ಪ್ರೆಷರ್ ಕಡಿಮೆ ಇದ್ದಾಗ ಅದು ವಾಲ್ಯೂಮ್ ಜಾಸ್ತಿ ಇರುತ್ತೆ. ಯಾವಾಗ ಪ್ರೆಷರು ಜಾಸ್ತಿ ಮಾಡ್ತಾ ಹೋಗ್ತೀವೋ ಆ ಗೇಷಿಯಸ್ ಮ್ಯಾಟರ್ ಏನಾಗುತ್ತೆ, ಕಂಪ್ರೆಷನ್ ಆಗ್ತಾ ಹೋಗುತ್ತೆ, ಅಂದರೆ ವಾಲ್ಯೂಮ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ವಾಲ್ಯೂಮ್ ಡಿಕ್ರೀಸ್ ಆಗ್ತಾ ಹೋದಂಗೆ ಮಾಲಿಕ್ಯೂಲ್ಸ್ಗಳು ತುಂಬ ಹತ್ತಿರಕ್ಕೆ ಬರ್ತಾ ಹೋಗ್ತದೆ. ತುಂಬ ಹತ್ತಿರಕ್ಕೆ ಬಂದಾಗ ಏನಾಗುತ್ತೆ, ಆವಾಗ ರಿಯಾಕ್ಟಿವಿಟಿ ಶುರುವಾಗುತ್ತೆ ಬಿಟ್ವೀನ್ ದ ಆಟಮ್ಸ್ ಅಥವಾ ಬಿಟ್ವೀನ್ ದ ಮಾಲಿಕ್ಯೂಲ್ಸ್. ಹಾಗೆ therefore we need to increase the pressure first. So first initially ನೋಡಿ ಪ್ರೊಸೀಜರ್ ಹಿಂಗೆ ಹೇಳುತ್ತೆ, the pure and dry nitrogen and the hydrogen gas they are passed through the compressor ಫಸ್ಟು ಇದು ಫಸ್ಟ್ ಸ್ಟೆಪ್. ಕಂಪ್ರೆಸರ್ ಮುಖಾಂತರ ಪಾಸ್ ಮಾಡ್ತೀನಿ. ಯಾಕೆ ಮಾಡಬೇಕು ಕಂಪ್ರೆಸರ್ ಮುಖಾಂತರ ಅಂತಂದರೆ ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಪ್ರೆಷರ್ ಕಂಡೀಷನ್, ಇನ್ ಆರ್ಡರ್ ಟು ಮೇಂಟೈನ್ ಎ ವೆರಿ ಹೈ ಪ್ರೆಷರ್ ಕಂಡೀಷನ್. ಸೊ ಇದಾಯ್ತು. ಇದು ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ನೆಕ್ಸ್ಟು ಆಫ್ಟರ್ ಪಾಸಿಂಗ್ ಥ್ರೂ ದ ಕಂಪ್ರೆಷರ್, ಸೊ ಅಲ್ಲಿಂದ ನಮಗೇನು ನೆಕ್ಸ್ಟು ಹೊರಗಡೆ ಬರುತ್ತಲ್ಲ, ಅಲ್ಲಿಂದ ಆಫ್ಟರ್ ದ ಕಂಪ್ರೆಷನ್ ನಮಗೆ ಹೊರಗಡೆ ಬರುವಂಥ ಗ್ಯಾಸನ್ನು ನಾವು ಕಂಪ್ರೆಸ್ಡ್ ಗ್ಯಾಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅದನ್ನು ನಾವು ಕಂಪ್ರೆಸ್ಡ್ ಗ್ಯಾಸ್ ಅಂತ ಕರಿತೀವಿ. ಫ್ರಮ್ ದ ಕಂಪ್ರೆಸರಿಂದ ಹೊರಗಡೆ ಬರುವಂಥದ್ದು ಕಂಪ್ರೆಸ್ಡ್ ಗ್ಯಾಸ್ ಏನಿದೆ, ನೆಕ್ಸ್ಟು ಆ ಕಂಪ್ರೆಸ್ಡ್ ಗ್ಯಾಸನ್ನು ನೆಕ್ಸ್ಟು ಇನ್ನೊಂದು ಚೇಂಬರ್ ಮುಖಾಂತರ ಪಾಸ್ ಮಾಡ್ತೀನಿ. ಫಸ್ಟು ಕಂಪ್ರೆಸರ್ ಅನ್ನೋ ಒಂದು ಚೇಂಬರ್ ಮುಖಾಂತರ ಪಾಸ್ ಮಾಡಿದೆ. ಇನ್ ದ ನೆಕ್ಸ್ಟ್ ಸ್ಟೆಪ್ನಲ್ಲಿ ದ ಕಂಪ್ರೆಸ್ಡ್ ಗ್ಯಾಸ್ ಈಸ್ ಮೇಡ್ ಟು ಪಾಸ್ ಥ್ರೂ ಎನ್ ಅನದರ್ ಚೇಂಬರ್ ವಿಚ್ ಈಸ್ ಕಾಲ್ಡ್ ಆಸ್ ಕ್ಯಾಟಲಿಟಿಕ್ ಚೇಂಬರ್ ಅಂತ ಕರಿತೀವಿ. ಕ್ಯಾಟಲಿಟಿಕ್ ಚೇಂಬರ್. ದ ಕಂಪ್ರೆಸ್ಡ್ ಗ್ಯಾಸಲ್ಲಿ ಏನಾಗಿರುತ್ತೆ, ಅದು ಪ್ರೆಷರ್ ಆಫ್ ದ ಗ್ಯಾಸು ತುಂಬ ಜಾಸ್ತಿ ಇರುತ್ತೆ. ನಾವು ದ ಕಂಪ್ರೆಸ್ಡ್ ಗ್ಯಾಸ್ ಆಫ್ಟರ್ ಪಾಸಿಂಗ್ ಥ್ರೂ ದ ಕಂಪ್ರೆಷರ್ ನಾವು ಇಟ್ ಈಸ್ ಮೇಡ್ ಟು ಪಾಸ್ ಥ್ರೂ ದ ಅನದರ್ ಚೇಂಬರ್, ಇಟ್ ಈಸ್ ಕಾಲ್ಡ್ ಆಸ್ ಕ್ಯಾಟಲಿಟಿಕ್ ಚೇಂಬರ್. ಸೊ ಈ ಕ್ಯಾಟಲಿಟಿಕ್ ಚೇಂಬರ್ ಅಂತ ಯಾಕೆ ಕರಿತಾ ಇದ್ದೀವಿ ಅಂತಂದರೆ, ಆ ಕ್ಯಾಟಲಿಟಿಕ್ ಚೇಂಬರ್ ಒಳಗಡೆ ನಾವು ಒಂದು ಕ್ಯಾಟಲಿಸ್ಟನ್ನು ನಾವು ತೊಗೊಂಡಿದ್ದೀವಿ. ವಿಚ್ ಕಂಟೈನ್ಸ್ ಐರನ್ ಆಕ್ಸೈಡ್ ಕ್ಯಾಟಲಿಸ್ಟ್ ಅಂತ ಹೇಳ್ದ. ನಿಮ್ಗೆ ಗೊತ್ತೇ ಇದೆ ಐರನ್ ಆಕ್ಸೈಡ್ ಕ್ಯಾಟಲಿಸ್ಟ್ ಅಲಾಂಗ್ ವಿತ್ ಸ್ಮಾಲ್ ಕ್ವಾಂಟಿಟಿ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಪೊಟ್ಯಾಷಿಯಮ್ ಆಕ್ಸೈಡ್ ಅಂತ ಹೇಳಿದ್ದಾನೆ. ಆ್ಯಂಡ್ ಇನಿಷಿಯಲಿ ಅಲ್ಲಿ ತೋರಿಸಿದ ನೋಡಿ ಇಲ್ಲಿ. ಸೊ ಇಲ್ಲೇ ಹೇಳ್ತಾ ಇದ್ದೀನಿ ಅಲ್ಲಿ, ದ ಕ್ಯಾಟಲಿಟಿಕ್ ಚೇಂಬರ್ ಒಳಗಡೆ ದ ಟೆಂಪರೇಚರ್ ಆಫ್ ದ ಕ್ಯಾಟಲಿಟಿಕ್ ಚೇಂಬರ್ ವಿಚ್ ಈಸ್ ಮೇಂಟೈನ್ಡ್ ಅಪ್ ಟು 700 ಕೆಲ್ವಿನ್.
ನಾನು 773 ಅಂತ ಹೇಳಿದೆ, ಅಂದರೆ 700 ಕೆಲ್ವಿನ್, ಅರೌಂಡ್ 700 ಕೆಲ್ವಿನ್ ಅಂತ ತೊಗೊಂಡಿದ್ದಾನೆ ಇಲ್ಲಿ. ಸೊ 700 ಕೆಲ್ವಿನ್ ಟೆಂಪರೇಚರ್ಗೆ ನಾವು ಅದನ್ನು ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ದೀವಿ. ಸೊ ಒಂದು ಆಲ್ರೆಡಿ ಕೆಟಲಿಟಿಕ್ ಚೇಂಬರ್ನ ನಾವು 700 ಕೆಲ್ವಿನ್ಗೆ ಅದನ್ನು ಹೀಟ್ ಮಾಡಿಟ್ಕೊಂಡಿರ್ತೀವಿ. ಸೊ ಅದರೊಳಗಡೆ ಕ್ಯಾಟಲಿಸ್ಟ್ ಇದೆ, ಮತ್ತು ಅದ್ರ ಜೊತೆಗೆ ಅಲ್ಯೂಮಿನಿಯಂ ಆಕ್ಸೈಡು ಮತ್ತು ಪೊಟ್ಯಾಷಿಯಮ್ ಆಕ್ಸೈಡ್ ಎರಡೂ ಮಿಕ್ಸ್ ಆಗಿರುತ್ತೆ. ಸೊ ಈಗೇನಾಗುತ್ತೆ, ವೆನ್ ಎವರ್ ದಟ್ ಕಂಪ್ರೆಸ್ಡ್ ಗ್ಯಾಸ್ ವೆನ್ ಇಟ್ ಈಸ್ ಮೇಡ್ ಟು ಪಾಸ್ ಥ್ರೂ ದ ಕೆಟಲಿಟಿಕ್ ಚೇಂಬರ್, ಆ ಕೆಟಲಿಟಿಕ್ ಚೇಂಬರ್ ಒಳಗಡೆ ಏನಾಗುತ್ತೆ ಅಂತಂದರೆ ದ ಕಾಂಬಿನೇಷನ್ ಆಫ್ ದ ಟು ನೈಟ್ರೋಜನ್ ಆ್ಯಂಡ್ ದ ಹೈಡ್ರೋಜನ್ ಗ್ಯಾಸ್ ಟೇಕ್ಸ್ ಪ್ಲೇಸ್ ಅಂತ ಹೇಳ್ತಾನೆ. ನಾವು ವಿತಿನ್ ದಿಸ್ ಕೆಟಲಿಟಿಕ್ ಚೇಂಬರ್ ಒಳಗಡೆ ನೈಟ್ರೋಜನ್ ಗ್ಯಾಸ್ ಏನು ಮಾಡುತ್ತೆ, ಸೊ ಹೈಡ್ರೋಜನ್ ಗ್ಯಾಸ್ ಜೊತೆಗೆ ಕಂಬೈನ್ ಆಗುತ್ತೆ. ದಟ್ ಈಸ್ 1 mole ಆಫ್ ನೈಟ್ರೋಜನ್ ಆರ್ 1 molecule ಆಫ್ ನೈಟ್ರೋಜನ್ ಕಂಬೈನ್ಸ್ ವಿತ್ 3 moles ಆಫ್ ಹೈಡ್ರೋಜನ್ ಆರ್ 3 molecules ಆಫ್ ಹೈಡ್ರೋಜನ್ ಟು ಪ್ರೊಡ್ಯೂಸ್ 2 moles ಆಫ್ ಅಮೋನಿಯಾ ಆರ್ 2 molecules ಆಫ್ ಅಮೋನಿಯಾನ ಕೊಡುತ್ತೆ, ಅಮೋನಿಯಾ ಗ್ಯಾಸನ್ನು ಕೊಡುತ್ತೆ. ದೇಫೋರ್ ಎರಡು ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸು, ಗೇಷಿಯಸ್ ಸ್ಟೇಟಲ್ಲಿರುವಂಥ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸು ಒಟ್ಟಿಗೆ ಕಂಬೈನ್ ಆಗಿ ನಮಗೇನು ಕೊಡುತ್ತೆ ಇಲ್ಲಿ ಅಂತಂದರೆ, ಸೊ ವಿಚ್ ಕ್ಯಾನ್ ಪ್ರೊವೈಡ್ ಆರ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ ಅಮೋನಿಯಾ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ದಿಸ್ ಅಮೋನಿಯಾ ಗ್ಯಾಸ್ ಇಟ್ ಈಸ್ ವೆರಿ ಹಾಟ್. ಯಾಕೆ ಹಾಟ್ ಆಗಿರುತ್ತೆ ಅಂತಂದರೆ ನಿಮ್ಗೆ ಗೊತ್ತೇ ಇದೆ, ಟೆಂಪರೇಚರ್ ಕೆಟಲಿಟಿಕ್ ಚೇಂಬರ್ನೊಳಗಡೆ ಟೆಂಪರೇಚರ್ನ 700 ಕೆಲ್ವಿನ್ ಟೆಂಪರೇಚರ್ಗೆ ಮೇಂಟೈನ್ ಮಾಡಿದ್ದೀನಿ. ದ ಟೆಂಪರೇಚರ್ ಈಸ್ ವೆರಿ ಹೈ. ದೇಫೋರ್ ಅಲ್ಲಿಂದ ಹೊರಗಡೆ ಬರುವಂಥ ಗ್ಯಾಸ್ಗೆ ಟೆಂಪರೇಚರು ಅದಕ್ಕೂ ತುಂಬ ಜಾಸ್ತಿ ಇರುತ್ತೆ. ದೇಫೋರ್ ಹಾಟ್ ವೇಪರ್ಸ್ ಆಫ್ ಅಮೋನಿಯಾ ನನಗೆ ಆಚೆ ಬರುತ್ತೆ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ ನೀವು ಇನ್ನೊಂದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಸೊ ಇನ್ ಅಡಿಷನ್ ಟು ದಿಸ್ ನಮಗೆ ಇಲ್ಲಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಗ್ಯಾಸು ಕಂಬೈನ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅಥವಾ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದೆ. ಎಷ್ಟು ರಿಯಾಕ್ಷನ್ ಆಗುತ್ತೆ ಸರ್ ಇಲ್ಲಿ, ಎಷ್ಟು ನೈಟ್ರೋಜನ್ನು ಎಷ್ಟು ಹೈಡ್ರೋಜನ್ ಜೊತೆಗೆ ಕಂಬೈನ್ ಆಗುತ್ತೆ ಅಥವಾ ರಿಯಾಕ್ಷನ್ ಆಗಿ ನನಗೆ ಅಮೋನಿಯಾ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಂತಂದರೆ ಅವನು ಹೇಳ್ತಾನೆ ಇಲ್ಲಿ. ಸೊ ಹಿಯರ್ ಜಸ್ಟ್ ಓನ್ಲಿ ದ 14% ಆಫ್ ಅಮೋನಿಯಾ ಮಾತ್ರ ನನಗೆ ಸೊ ಒಬ್ಟೈನ್ಡ್, ಜಸ್ಟ್ 14%. ಸೊ even though I have maintained a very high temperature and a very high pressure ಮೇಂಟೈನ್ ಮಾಡಿದ್ರು ಕೂಡ ನನಗೆ ಇಲ್ಲಿ 100% ರಿಯಾಕ್ಟೆಂಟು ಕಂಪ್ಲೀಟಾಗಿ ರಿಯಾಕ್ಷನ್ ಆಗಿ ನನಗೆ 100% ಅಮೋನಿಯಾ ಸಿಗೋದಿಲ್ಲ. ಜಸ್ಟ್ ಓನ್ಲಿ ಪಾರ್ಟ್ ಆಫ್ ದ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಗ್ಯಾಸ್ ಮಾತ್ರ ರಿಯಾಕ್ಷನ್ ಆಗುತ್ತೆ. ಓನ್ಲಿ ಪಾರ್ಟ್ ಅಂತಂದರೆ ಎಷ್ಟು ಅಂತಂದ್ರೆ ಜಸ್ಟ್ 14% ಆಫ್ ದ ರಿಯಾಕ್ಟೆಂಟು ರಿಯಾಕ್ಷನ್ ಆಗಿ ಒಟ್ಟಿಗೆ ಟೋಟಲ್ ಆಗಿ ನನಗೆ ಅಮೋನಿಯಾ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಂತಲೇ ಜಸ್ಟ್ 14% ಆಫ್ ಅಮೋನಿಯಾ ಸಿಗುತ್ತೆ. ಅಂದರೆ ಸೊ ಒಂದು ಲೆಕ್ಕದಲ್ಲಿ ಹೇಳೋದಾದರೆ ನಿಮಗೆ, ಸೊ ಫ್ರಮ್ 100 grams ಆಫ್ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಇದೆ, ಎರಡೂ ಸೇರಿಸಿ ನನಗೆ 100 grams ಆಫ್ ನೈಟ್ರೋಜನ್ ಆ್ಯಂಡ್ ಹೈಡ್ರೋಜನ್ನ ತೊಗೊಂಡ್ರೆ ಫ್ರಮ್ ದಟ್ 100 grams ಆಫ್ ದ ರಿಯಾಕ್ಟೆಂಟ್ ನನಗೆ 14 grams ಆಫ್ ಅಮೋನಿಯಾ ಮಾತ್ರ ಸಿಗುತ್ತೆ. ಇನ್ ರಿಮೈನಿಂಗ್ 86 grams ಆಫ್ ನೈಟ್ರೋಜನ್ನು ಮತ್ತು ಹೈಡ್ರೋಜನ್ ಗ್ಯಾಸ್ ಹಾಗೆ ಉಳ್ಕೊಂಡಿರುತ್ತೆ. ಅದನ್ನು ನಾವು ಅನ್ರಿಯಾಕ್ಟೆಡ್ ನೈಟ್ರೋಜನ್ ಆ್ಯಂಡ್ ದ ಹೈಡ್ರೋಜನ್ ಗ್ಯಾಸ್ ಅಂತ ಕರಿತೀವಿ. ಗೊತ್ತಾಗುತ್ತಲ್ಲ. ದೇರ್ಫೋರ್ upon passing through the catalytic chamber just we got only 14% of ammonia formation ಆಗುತ್ತೆ. and that ammonia or the hot vapors of ammonia catalytic chamber ಇಂದ ಆಚೆ ಬರುತ್ತೆ. ಅದ್ರ ಜೊತೆಗೆ ಏನಿರುತ್ತೆ ಅಂತಂದರೆ in addition to that 14% of ammonia, that ammonia which is also combined with the unreacted nitrogen and the hydrogen gas, remaining 86% ಹೇಳಿದ್ನಲ್ಲ, that remaining 86% of the nitrogen ಮತ್ತು ಹೈಡ್ರೋಜನ್ ಗ್ಯಾಸು ಹಾಗೆ ಅದು ಅನ್ಕಂಬೈನ್ಡ್ ಸ್ಟೇಟಲ್ಲಿರುತ್ತೆ, ಅದನ್ನು ಕೂಡ ಅಮೋನಿಯಾ ಗ್ಯಾಸ್ ಜೊತೆಗೆ ಆಚೆ ಬರುತ್ತೆ. ನಾವು ಫ್ರಮ್ ದ ಕ್ಯಾಟಲಿಟಿಕ್ ಚೇಂಬರಿಂದ ಹೊರಗಡೆ ಬರುತ್ತಲ್ಲ, ಅದನ್ನು ನಾವು ಈಗ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಅಂತ ಹೇಳ್ತೀವಿ. ನನಗೆ ಇಲ್ಲಿ ಮಿಕ್ಸ್ಚರ್ ಆಫ್ 3 ಗ್ಯಾಸಸ್ ಬರುತ್ತೆ. ಒಂದು ಅಮೋನಿಯಾ ಗ್ಯಾಸು ಮಿಕ್ಸ್ಡ್ ವಿತ್ ನೈಟ್ರೋಜನ್ ಗ್ಯಾಸ್ ಆ್ಯಂಡ್ ಆಲ್ಸೋ ಹೈಡ್ರೋಜನ್ ಗ್ಯಾಸ್. The mixture of these gases then they are made to pass through. ಈಗ ಫಸ್ಟು ಕಂಪ್ರೆಸರ್ ಮುಖಾಂತರ ಪಾಸ್ ಮಾಡಿ ಕಂಪ್ರೆಸ್ ಮಾಡಿದೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಕ್ಯಾಟಲಿಟಿಕ್ ಚೇಂಬರ್ ಮುಖಾಂತರ ಪಾಸ್ ಮಾಡಿ, ಸೊ ಅಲ್ಲಿ ಟು ಸಮ್ ಎಕ್ಸ್ಟೆಂಟ್ ಅಲ್ಲಿ ಪಾರ್ಟ್ ಆಫ್ ದ ರಿಯಾಕ್ಷನ್ ಆಗಿ ನನಗೆ ಪ್ರಾಡಕ್ಟ್ ಸಿಕ್ತು. ಸೊ ಅಲ್ಲಿಂದ ಹೊರಗಡೆಗೆ ಕ್ಯಾಟಲಿಟಿಕ್ ಚೇಂಬರಿಂದ ನಾವು ಐ ವಿಲ್ ಟೇಕ್ ದ ಮಿಕ್ಸ್ಚರ್ ಆಫ್ ದ 3 ಗ್ಯಾಸಸ್, ದಟ್ ಈಸ್ ನೈಟ್ರೋಜನ್, ಹೈಡ್ರೋಜನ್ ಮತ್ತು ಅಮೋನಿಯಾ ಗ್ಯಾಸನ್ನು ನೆಕ್ಸ್ಟು ಅಲ್ಲಿಂದ ಹೊರಗಡೆ ತೊಗೊಂಡು ಏನು ಮಾಡ್ತಾ ಇದ್ದೀನಿ, ಅದನ್ನು ಒಂದು ಕೂಲರ್ ಮುಖಾಂತರ ಪಾಸ್ ಮಾಡ್ತಾ ಇದ್ದೀನಿ. ಸೊ ದೇರ್ಫೋರ್ ನೋಡಿ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಚೇಂಬರ್ಗೆ ಅದನ್ನು ಪಾಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಾಟ್ ಇಸ್ ದಿಸ್ ಚೇಂಬರ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಕಂಡೆನ್ಸರ್ ಆರ್ ಕೂಲರ್ ಅಂತ ಹೇಳ್ತೀವಿ. ಕಂಡೆನ್ಸರ್ ಆರ್ ಕೂಲರ್ ಅಂದರೆ ವಿ ಹ್ಯಾವ್ ಟು ನೆಕ್ಸ್ಟ್ ಆಫ್ಟರ್ ಗೆಟಿಂಗ್ ದಿಸ್ ಹಾಟ್ ವೇಪರ್ಸ್ ಆಫ್ ಅಮೋನಿಯಾ, ನೈಟ್ರೋಜನ್ ಮತ್ತು ಹೈಡ್ರೋಜನ್ ಮೂರೂ ಏನು ಹಾಟ್ ಕಂಡೀಷನ್ಲಿದೆ, ನೆಕ್ಸ್ಟ್ ಅದನ್ನು ಅದರ ಟೆಂಪರೇಚರ್ ಜಾಸ್ತಿ ಇದೆ, ಅದನ್ನು ಏನು ಮಾಡಬೇಕು, ಈಗ ನಾವು ಕೂಲ್ ಮಾಡಬೇಕು.
ಕೂಲ್ ಮಾಡಿದಾಗ ಅಂದರೆ ಜೊತೆಗೆ ಇನ್ನೊಂದು ಮಾಡಬೇಕು ನಾನು ಇಲ್ಲಿ ಏನು ಅಂತಂದರೆ ಅಲ್ಲಿ ನೈಟ್ರೋಜನ್ನು ಮತ್ತು ಹೈಡ್ರೋಜನ್ ಗ್ಯಾಸ್ ಇದೆ, ಅಂದರೆ ಮಿಕ್ಸ್ಚರ್ನಲ್ಲಿ ನೈಟ್ರೋಜನ್ನು ಮತ್ತು ಹೈಡ್ರೋಜನ್ನು ಮತ್ತು ಅದ್ರ ಜೊತೆಗೆ ಅಮೋನಿಯಾ ಇದೆ. ಸೊ ಹಿಯರ್ ಇನ್ ದ ನೆಕ್ಸ್ಟ್ ಪಾಯಿಂಟ್ನಲ್ಲಿ ನಾವೇನು ಮಾಡಬೇಕು, ಈ ಅಮೋನಿಯಾ ಗ್ಯಾಸನ್ನು ನಾವು ಇದರಿಂದ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಗ್ಯಾಸಿಂದ ನಾನು ಸಪ್ರೇಟ್ ಮಾಡಬೇಕು. ಗೇಷಿಯಸ್ ಸ್ಟೇಟಲ್ಲಿದ್ದಾಗ ಅದನ್ನು ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ. ದೇರ್ಫೋರ್ ಇನ್ ಆರ್ಡರ್ ಟು ಸಪ್ರೇಟ್ ದಟ್ ಅಮೋನಿಯಾನ ಸಪ್ರೇಟ್ ಮಾಡೋದಕ್ಕೆ ನಾನೇನು ಮಾಡ್ತೀನಿ, ನೆಕ್ಸ್ಟು ಆ ಮಿಕ್ಸ್ಚರ್ ಆಫ್ ದ 3 ಗ್ಯಾಸಸನ್ನು ಒಂದು ಕಂಡೆನ್ಸರ್ ಮುಖಾಂತರ ಪಾಸ್ ಮಾಡ್ತೀನಿ. ಪಾಸ್ ಮಾಡಿದೆ ಅಂದರೆ ಕೂಲರ್ ಮುಖಾಂತರ ಪಾಸ್ ಮಾಡ್ತೀನಿ. ಪಾಸ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಇಲ್ಲಿ ಅಂತಂದರೆ, ಸೊ ಓನ್ಲಿ ಅಮೋನಿಯಾ ಮಾತ್ರ, ಅಂದರೆ ಆ ಕಂಡೆನ್ಸರ್ ಒಳಗಡೆ ವಾಟರ್ನ ತೊಗೊಂಡಿದ್ದೀನಿ. ಈಗೇನಾಗುತ್ತೆ ಅಲ್ಲಿ ಹಾಟ್ ವೇಪರ್ಸ್ ಆಫ್ ಅಮೋನಿಯಾ ಏನಿದೆ ಅದೇನಾಗುತ್ತೆ ವೆರಿ ಈಸಿಲಿ ಅದು ವಾಟರ್ನಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ದಟ್ ಅಮೋನಿಯಾ ಈಸ್ ಮೋರ್ ಸಾಲ್ಯುಬಲ್ ದ್ಯಾನ್ ದಟ್ ಆಫ್ ದ ನೈಟ್ರೋಜನ್ ಮತ್ತು ಹೈಡ್ರೋಜನ್. ಅಲ್ಲಿ 3 ಗ್ಯಾಸ್ ಇದೆ, ನೈಟ್ರೋಜನ್ನು ಹೈಡ್ರೋಜನ್ನು ಮತ್ತು ಅಮೋನಿಯಾ ಗ್ಯಾಸ್ 3 ಇದೆ. ಇದು 3ರಲ್ಲಿ ರಿಯಾಕ್ಟಿವಿಟಿ ನೋಡಿ, ಒಂದು ಪ್ರಾಪರ್ಟಿ ನೋಡಿ, ಫಿಸಿಕಲ್ ಪ್ರಾಪರ್ಟಿ ಸಾಲ್ಯುಬಿಲಿಟಿ ಅಂತ ತಗೊಂಡ್ರೆ, ಸೊ ಇದು 3 ಗೇಷಿಯಸ್ ಸಬ್ಸ್ಟೆನ್ಸಲ್ಲಿ ಅಮೋನಿಯಾ ಕ್ಯಾನ್ ಬಿ ಮೋರ್ ಸಾಲ್ಯುಬಲ್ ಇನ್ ವಾಟರ್ ಕಂಪೇರ್ಡ್ ಟು ದ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಗ್ಯಾಸ್. ಆ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಗ್ಯಾಸಿಗೆ ಕಂಪೇರ್ ಮಾಡಿದಾಗ ಅಮೋನಿಯಾನ ಮೋರ್ ಸಾಲ್ಯುಬಲ್ ಅಂತ ತಗೊಳ್ತೀವಿ. ದೇರ್ಫೋರ್ ಇನ್ ಆರ್ಡರ್ ಟು ಡಿಸಾಲ್ವ್ ದಟ್, ಇನ್ ಆರ್ಡರ್ ಟು ಮೇಕ್ ದಟ್ ಅಮೋನಿಯಾ ಟು ಸಾಲ್ಯುಬಲ್ ಇನ್ ದಟ್ ವಾಟರ್, ನಾವೇನು ಮಾಡ್ತಾಯಿದ್ದೀನಿ, ಈ ಮಿಕ್ಸ್ಚರ್ ಆಫ್ ದ ಗ್ಯಾಸಸನ್ನು ನೆಕ್ಸ್ಟು ಕಂಡೆನ್ಸರ್ ಮುಖಾಂತರ ಅದನ್ನು ಪಾಸ್ ಮಾಡಿದೆ, ಅಥವಾ ಒಂದು ಕೂಲರ್ ಮುಖಾಂತರ ಪಾಸ್ ಮಾಡಿದೆ, ಅಥವಾ ಅದನ್ನು ಒಂದು ಅಬ್ಸಾರ್ಬರ್ ಮುಖಾಂತರ ಪಾಸ್ ಮಾಡಿದೆ. ಅಲ್ಲೇನು ಮಾಡ್ತೀವಿ, ಅಮೋನಿಯಾ ಗ್ಯಾಸನ್ನು ನಾವು ವಾಟರ್ನಲ್ಲಿ ಅಬ್ಸಾರ್ಬ್ ಮಾಡಿರ್ತೀವಿ. ಸೊ ದೇರ್ಫೋರ್ ಇಲ್ಲಿಂದ 3 ಗೇಷಿಯಸ್ ಮ್ಯಾಟರ್ ಬಂತಲ್ಲ, ಆ 3 ಗೇಷಿಯಸ್ ಮ್ಯಾಟರಲ್ಲಿ ಅಮೋನಿಯಾ ಮಾತ್ರ ವಾಟರ್ನಲ್ಲಿ ಡಿಸಾಲ್ವ್ ಆಗಿಬಿಡುತ್ತೆ. ಯಾಕೆ ಅದು ಅಮೋನಿಯಾ ಡಿಸಾಲ್ವ್ ಆಗುತ್ತೆ ಅಂತಂದರೆ ಅದ್ರದ್ದು ಸಾಲ್ಯುಬಿಲಿಟಿ ಜಾಸ್ತಿ ಇತ್ತು ವಾಟರ್ನಲ್ಲಿ. ದೇರ್ಫೋರ್ ಅಮೋನಿಯಾ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ವಾಟರ್ ವೆರಿ ಈಸಿಲಿ, ವಿಚ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ವಾಟರ್, ಆ್ಯಂಡ್ ಇನ್ ದಟ್ ಕಂಟೈನರ್ನಲ್ಲಿ ಅಥವಾ ಇನ್ ದಟ್ ಏನು ಕಂಪಾರ್ಟ್ಮೆಂಟಲ್ಲಿ ಓನ್ಲಿ ಲಿಕ್ವಿಡ್ ಅಮೋನಿಯಾ ಮಾತ್ರ ಉಳ್ಕೊಳ್ಳುತ್ತೆ. ಅಂದರೆ ಹಾಟ್ ವೇಪರ್ಸ್ ಆಫ್ ಅಮೋನಿಯಾ ಏನು ಬಂದಿತ್ತು ನನಗೆ, ದಟ್ ಐ ಹ್ಯಾವ್ ಕನ್ವರ್ಟೆಡ್ ದಟ್ ಹಾಟ್ ವೇಪರ್ಸ್ ಆಫ್ ಅಮೋನಿಯಾನ ಲಿಕ್ವಿಡ್ ಅಮೋನಿಯಾಗಿ ಅದನ್ನು ಕನ್ವರ್ಷನ್ ಮಾಡಿಕೊಂಡೆ. ಅರ್ಥ ಆಯ್ತಲ್ಲ, ಲಿಕ್ವಿಡ್ ಅಮೋನಿಯಾಗಿ ಕನ್ವರ್ಷನ್ ಮಾಡಿದೆ. ದೇರ್ಫೋರ್ ಇಲ್ಲಿ ನಮಗೆ ಬರೀ ಲಿಕ್ವಿಡ್ ಅಮೋನಿಯಾ ಉಳ್ಕೊಂತು. ಇನ್ನೇನು ಎರಡಿತ್ತಲ್ಲ, ಅನದರ್ 2 ಗೇಷಿಯಸ್ ಮ್ಯಾಟರ್ ಏನಿತ್ತು, ನೈಟ್ರೋಜನ್ ಮತ್ತು ಹೈಡ್ರೋಜನ್ ಗ್ಯಾಸು. ಒನ್ಸ್ ಅಗೇನ್ ಇದನ್ನು ಅನ್ರಿಯಾಕ್ಟೆಡ್ ಗ್ಯಾಸಸ್ ಅಂತ ಹೇಳ್ತೀವಿ. ಮತ್ತು ಅಲ್ಲಿ ಬಂದಂಥ ಅನ್ರಿಯಾಕ್ಟೆಡ್ ಗ್ಯಾಸನ್ನು ಮತ್ತೆ ನಾನು ವಾಪಸ್ ಅದನ್ನು ರೀಸೈಕಲ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಆಫ್ಟರ್ ಕನ್ವರ್ಟಿಂಗ್ ದಟ್ ಹಾಟ್ ವೇಪರ್ಸ್ ಆಫ್ ಅಮೋನಿಯಾ ಇಂಟು ದ ಲಿಕ್ವಿಡ್ ಅಮೋನಿಯಾಗಿ ಕನ್ವರ್ಷನ್ ಮಾಡಿದ್ಮೇಲೆ ಸ್ಟಿಲ್ ವಾಟ್ ಎವರ್ ದಟ್ ಲೆಫ್ಟ್ ನೈಟ್ರೋಜನ್ ಆ್ಯಂಡ್ ದ ಹೈಡ್ರೋಜನ್ ಗ್ಯಾಸ್, ಅಥವಾ ಅನ್ರಿಯಾಕ್ಟೆಡ್ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಗ್ಯಾಸ್ ಏನು ಬಂತು, ಆ ಅನ್ರಿಯಾಕ್ಟೆಡ್ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಗ್ಯಾಸನ್ನು ಮತ್ತೆ ವಿತ್ ದ ಹೆಲ್ಪ್ ಆಫ್ ಎ ಪಂಪ್ ಅದನ್ನು ನೋಡಿ ಪಂಪ್ ಮಾಡಿ ಅದನ್ನು ರೀಸೈಕಲ್ ಮಾಡ್ತಾಯಿದ್ದೀನಿ. ಸೊ ಫ್ರಮ್ ದಿಸ್ ದ ಅನ್ರಿಯಾಕ್ಟೆಡ್ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಗ್ಯಾಸನ್ನು ಮತ್ತೆ ವಾಪಸ್ಸು ನಾನು ಕಂಪ್ರೆಸರ್ಗೆ ಕಳಿಸ್ತಾ ಇದ್ದೀನಿ. ಸೊ ಇದನ್ನು ನಾವು ರೀಸೈಕ್ಲಿಂಗ್ ಅಂತ ಹೇಳ್ತೀವಿ. ಯಾಕೆ ಇದನ್ನು ರೀಸೈಕ್ಲಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ನನಗೆ ಇಲ್ಲಿ ಜಸ್ಟ್ 14% ಮಾತ್ರ ರಿಯಾಕ್ಷನ್ ಆಗಿದ್ದು, ಇನ್ ರಿಮೈನಿಂಗ್ 86% ಆಫ್ ದ ರಿಯಾಕ್ಟೆಂಟ್ಸ್ ಹಾಗೆ ಉಳ್ಕೊಂಡಿತ್ತು. ಸೊ ವಿತೌಟ್ ಅಂಡರ್ ಗೋಯಿಂಗ್ ಕೆಮಿಕಲ್ ರಿಯಾಕ್ಷನ್. ಈಗ ಮತ್ತೆ ಫರ್ದರ್ ಅದನ್ನು ಏನು ಮಾಡ್ತೀನಿ, ಮತ್ತೆ ವಾಪಸ್ ಕಳಿಸಿ ಮತ್ತೆ ಅದನ್ನು ಫರ್ದರ್ ಅದನ್ನು ಕಂಪ್ರೆಸ್ ಮಾಡಿ ಮತ್ತೆ ಅದನ್ನು ರಿಯಾಕ್ಷನ್ಗೆ ರೆಡಿ ಮಾಡ್ಕೊಳ್ತೀನಿ. ಸೊ ಈ ಥರ, ಸೊ ಬೈ ಮೀನ್ಸ್ ಆಫ್ ದ ರೀಸೈಕ್ಲಿಂಗ್ ದ ಅನ್ರಿಯಾಕ್ಟೆಡ್ ಗ್ಯಾಸನ್ನು ಮತ್ತೆ ವಾಪಸ್ಸು ಕಂಪ್ರೆಷನ್ ಮಾಡ್ತೀನಿ, ಮತ್ತೆ ಅದನ್ನು ಕ್ಯಾಟಲಿಟಿಕ್ ಚೇಂಬರ್ ತೊಗೊಂಬರ್ತೀನಿ. ಅಲ್ಲಿ ಇನ್ನೊಂದು ಸ್ವಲ್ಪ ರಿಯಾಕ್ಷನ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಅಮೋನಿಯಾ ಸಿಗುತ್ತೆ, ಮತ್ತೆ ಅದನ್ನು ಕೂಲ್ ಮಾಡ್ತೀನಿ, ಅಬ್ಸಾರ್ಬ್ ಮಾಡ್ತೀನಿ ವಾಟರ್ನಲ್ಲಿ. ಮತ್ತೆ ಸ್ಟಿಲ್ ಇಫ್ ದೇರ್ ಎನಿ ಅನ್ರಿಯಾಕ್ಟೆಡ್ ಇದ್ದರೆ ಮತ್ತೆ ವಾಪಸ್ಸು ಕಂಪ್ರೆಸರ್ಗೆ ಕಳಿಸ್ತೀನಿ. ಆ್ಯಂಡ್ ದಿಸ್ ಪ್ರೋಸೆಸ್ ವಿಚ್ ವಿಲ್ ಬಿ ಕಂಟಿನ್ಯೂಸ್ಲಿ ಟೇಕಿಂಗ್ ಪ್ಲೇಸ್ ಫಾರ್ ಸೋ ಮೆನಿ ಟೈಮ್ಸ್. ಸೊ ಅದನ್ನು ಸೋ ಮೆನಿ ಟೈಮ್ಸ್ ಅದನ್ನು ನಾನು ಕಂಟಿನ್ಯೂ ಮಾಡಿ ಈ ಥರ ಅದನ್ನು ರೀಸೈಕಲ್ ರೀಯೂಸ್ ಮಾಡಿ ಮತ್ತೆ ರಿಪೀಟ್ ಮಾಡಿ, ಪ್ರೋಸೆಸನ್ನು ರಿಪೀಟ್ ಮಾಡಿ, ಎಕ್ಸ್ಪೆರಿಮೆಂಟನ್ನು ರಿಪೀಟ್ ಮಾಡಿ ಟು ಎ ಮಚ್ಚರ್ ಎಕ್ಸ್ಟೆಂಟ್, ಟು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಐ ಕ್ಯಾನ್ ಏಬಲ್ ಟು ಗೆಟ್ ದ ಅಮೋನಿಯಾ ಫೈನಲಿ. ಆ್ಯಂಡ್ ದಿಸ್ ಈಸ್ ವಾಟ್ ದ ಸಿಂಪಲ್ ಪ್ರೊಸೀಜರ್ ಟು ಮ್ಯಾನುಫ್ಯಾಕ್ಚರ್ ದಿಸ್ ಅಮೋನಿಯಾ ಕಾಂಪೌಂಡ್ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ. ಸೊ ಬೈ ಟೇಕಿಂಗ್ ದಿಸ್ ಹೇಬರ್ಸ್ ಪ್ರೋಸೆಸ್ ಅಂತ ಹೇಳ್ತೀವಿ ಕಣಪ್ಪ. ಆ್ಯಂಡ್ ದಟ್ ಟೆಲ್ಸ್ ಆಲ್ ಅಬೌಟ್ ದ ಮ್ಯಾನುಫ್ಯಾಕ್ಚರ್, ಅಂದರೆ ಇದನ್ನು ನಾವು ಲಾರ್ಜ್ ಸ್ಕೇಲ್ನಲ್ಲಿ ಯಾವ ರೀತಿ ಪ್ರೊಡಕ್ಷನ್ ಮಾಡ್ತೀವಿ ಅನ್ನೋದನ್ನು ಹೇಬರ್ಸ್ ಪ್ರೋಸೆಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಸೊ ಇದಿಷ್ಟನ್ನು ಹೇಳ್ತಾ, ಸೊ ವಿತ್ ಆಲ್ ದಿಸ್ ಮ್ಯಾನುಫ್ಯಾಕ್ಚರ್ ಆಫ್ ದ ಅಮೋನಿಯಾ ಬೈ ದಿಸ್ ಹೇಬರ್ಸ್ ಪ್ರೋಸೆಸ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ವಿ ಶಲ್ ಸ್ಟಡಿ ಅಬೌಟ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಅಮೋನಿಯಾ ಬಗ್ಗೆ ನಾವು ಸ್ಟಡಿ ಮಾಡೋಣ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಪ್ಲೀಸ್ ಬ್ರಿಂಗ್ ಇನ್ ಟು ಮೈ ನೋಟಿಸ್ ಅಂತ ಹೇಳ್ತಾ, ಸೊ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಪಾ.